ಉದ್ಘಾಟಕರು ತಮ್ಮ ನಿರರ್ಗಳವಾದ ಮಾತುಗಳ ಮೂಲಕ ಇಡೀ ಸಭೆಯಲ್ಲಿ ವಿಚಾರದ ಅಲೆಗಳನ್ನು ಎಬ್ಬಿಸಿದ್ದಾರೆ. ಈ ವಿಚಾರ ಸಂಕಿರಣಕ್ಕೆ ದಿಕ್ಸೂಚಿಯಾಗಬಲ್ಲ ಮಾತುಗಳನ್ನು ನೀಡಿದ್ದಾರೆ. ವಂದನೆಗಳು ಸರ್. ಈ ವಿಚಾರಗೋಷ್ಠಿಯ ಜೊತೆಗೆ ಕನ್ನಡದ 2 ಮಹತ್ವದ ಲೇಖಕರ ಹೆಸರುಗಳು ಎಣಿಕೆಗೊಂಡಿವೆ. ಒಬ್ಬರು ಕರಾವಳಿಯ ಕಾರಂತರು. ಅವರ ಹುಟ್ಟುಹಬ್ಬದ ನೆನಪಿನಲ್ಲಿ ಮಲೆನಾಡಿನ ಕುವೆಂಪು ಅವರನ್ನು ನಾವಿಲ್ಲಿ ಚಿಂತನೆಗೆ ಹಚ್ತಾ ಇದ್ದೇವೆ. ಕಾಡು ಮತ್ತು ಕಡಲು ಮೇಡಮ್ ಅವರ ಥೀಸಿಸ್ LC ಮೇಡಮ್ ಇದ್ದಾರೆ. ಕುಪ್ಪಳ್ಳಿಯ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಈ ಕಾರ್ಯಕ್ರಮಕ್ಕೆ ಸಹಯೋಗವನ್ನು ಒದಗಿಸಿದೆ. ಇನ್ನೊಂದು ಸಂಭ್ರಮದ ಸಂಗತಿ ಇಲ್ಲಿ ನೆನಪು ಮಾಡಿಕೊಳ್ಬೇಕು. ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದವರು ನೀಡುವ ರಾಷ್ಟ್ರೀಯ ಕುವೆಂಪು ಪ್ರಶಸ್ತಿಗೆ ದೇವನೂರು ಮಹಾದೇವ ಅವರು, ಕನ್ನಡದ ಸಾಕ್ಷಿ ಪ್ರಜ್ಞೆಯ ರೂಪಕ, ನಮ್ಮೆಲ್ಲರ ಪ್ರೀತಿಯ ಲೇಖಕರಾದ ದೇವನೂರು ಮಹಾದೇವ ಅವರಿಗೆ ಇವತ್ತು ಘೋಷಣೆಯಾಗಿರುವುದು ಅತ್ಯಂತ ಸಂತೋಷದ ಒಂದು ವಿಷಯ ಅಂತ ನಾನು ಭಾವಿಸ್ತೇನೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದಂಥ ಅಭಿವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮವರೇ, ನಮ್ಮ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಅವರು. ಈಗಾಗಲೇ ಶಿವರಾಮ್ ಶೆಟ್ಟರು ಪ್ರಸ್ತಾಪಿಸಿದ ಹಾಗೆ ಕುವೆಂಪು ಅವರು ನಡೆದಾಡಿದ ನೆಲದಲ್ಲಿ, ಅವರು ಕಟ್ಟಿ ಬೆಳೆಸಿದ ವಿಶ್ವವಿದ್ಯಾನಿಲಯದಲ್ಲಿ ಇವರು ಸುಮಾರು 31 ವರ್ಷಗಳಷ್ಟು ಸುದೀರ್ಘವಾದ ಪ್ರಾಧ್ಯಾಪಕರಾಗಿ ಆಡಳಿತಾತ್ಮಕ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಇಲ್ಲಿಗೆ ಬಂದ ಬಳಿಕವೂ ಕೂಡ ಕಲೆ, ಸಾಹಿತ್ಯ, ಸಂಸ್ಕೃತಿ ಮೊದಲಾದ ಚಟುವಟಿಕೆಗಳಿಗೆ ಸದಾ ಬೆಂಬಲವಾಗಿ ನಿಂತವರು. ಹೊಸಬರು ವಿದ್ಯಾರ್ಥಿಗಳು ತುಂಬ ಜನ ಇಲ್ಲಿ ಸೇರಿರೋದ್ರಿಂದ ಒಂದು ಸಣ್ಣ ಪರಿಚಯದ ಮಾತುಗಳನ್ನು ಅವರ ಬಗ್ಗೆ ನಾನು ಹೇಳಬೇಕು ನಿಮ್ಮ ಜೊತೆಗೆ. ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಅಲ್ಲಿ ಹಲವು ಆಡಳಿತಾತ್ಮಕ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದವರು. ಮೈಸೂರು ವಿಶ್ವವಿದ್ಯಾಲಯದಿಂದ ಭೂಗರ್ಭಶಾಸ್ತ್ರದಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಪಡೆದವರು. ಬಳಿಕ ಮಾಸ್ಕೋದ, ರಷ್ಯಾದ ಪ್ರತಿಷ್ಠಿತ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ PhD ಪದವಿಯನ್ನು ಪಡೆದಿರುವವರು. ಅವರು ಹೈಡ್ರೋಥರ್ಮಲ್ ಟೆಕ್ನಾಲಜಿಯ ಜಾಗತಿಕ ವಿದ್ವಾಂಸ ಎನ್ನುವ ಮನ್ನಣೆಗೆ ಪಾತ್ರರಾದವರು. ಇವರು ತಮ್ಮ ಸಂಶೋಧನಾ ಆಸಕ್ತಿ ಅವರದ್ದು ಎಷ್ಟಿದೆ ಅಂದರೆ ಸುಮಾರು 70ಕ್ಕೂ ಅಧಿಕ ದೇಶಗಳನ್ನು ಸಂಚರಿಸಿ ನಿರಂತರ ತಮ್ಮ ಸಂಶೋಧನೆಯ ಹಲವು ಯೋಜನೆಗಳನ್ನು ಪೂರೈಸಿದವರು. ಜಾಗತಿಕ ಮಟ್ಟದಲ್ಲಿ ಸ್ಫಟಿಕಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಗೌರವಕ್ಕೆ ಪಾತ್ರರಾಗಿರುವವರು. ಅವರಿಗೆ ವಿಶ್ವ ಸೆರಾಮಿಕ್ ಅಕಾಡೆಮಿಯ ಫೆಲೋಶಿಪ್, ಡಾಕ್ಟರ್ ರಾಜಾರಾಮಣ್ಣ ಪ್ರಶಸ್ತಿ, ಸರ್ CV ರಾಮಣ್ಣ ಪ್ರಶಸ್ತಿ, ಮೈಸೂರು ವಿವಿಯ ಸುವರ್ಣ ಮಹೋತ್ಸವ ಪ್ರಶಸ್ತಿ, ಜಪಾನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದ ಗೌರವ, ಹೀಗೆ ಹಲವು ಗೌರವಗಳು ಪ್ರಾಪ್ತವಾಗಿವೆ. ಹೀಗೆ ಜಾಗತಿಕ ವಿಜ್ಞಾನಿಯೊಬ್ಬರು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರುವುದು ಮತ್ತು ಅವರು ತಮ್ಮ ಸೃಜನಾತ್ಮಕ ಕ್ರಿಯೆಗಳ ಮೂಲಕ ಈ ವಿಶ್ವವಿದ್ಯಾಲಯವನ್ನು ಸಮರ್ಥ ದಾರಿಯಲ್ಲಿ ಮುನ್ನಡೆಸ್ತಾ ಇರೋದು ನಮಗೆಲ್ಲ ಅಭಿಮಾನದ ಸಂಗತಿ. ಅವರೀಗ ಅಧ್ಯಕ್ಷೀಯ ಮಾತುಗಳನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸಮಯ ಸಾಕಷ್ಟು ಆಗಿದೆ. ಇನ್ನೂ ಹಲವಾರು ವಿದ್ವಾಂಸರು ಮಾತನಾಡಲಿದೆ. ಹಾಗಾಗಿ ಹೆಚ್ಚು ಸಮಯವನ್ನು ನಾನು ನನ್ನ ಭಾಷಣಕ್ಕೆ ಸೀಮಿತಗೊಳಿಸದೆ ಕೆಲವು ಮಾತುಗಳಲ್ಲಿ ನನ್ನ ಈ ಅಧ್ಯಕ್ಷೀಯ ಭಾಷಣವನ್ನು ನಾನು ಮುಗಿಸ್ತೇನೆ. ವೇದಿಕೆ ಮೇಲೆ ಹಾಸೀನರಾಗಿರತಕ್ಕಂತಹ ಹಿರಿಯ ಸಾಹಿತಿ ಡಾಕ್ಟರ್ ಎಲ್ ಹನುಮಂತಯ್ಯನವರೇ ಹಾಗೂ ನಮ್ಮ SVP ಕನ್ನಡ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರಾದಂತಹ ಪ್ರೊಫೆಸರ್ B ಶಿವರಾಮ್ ಶೆಟ್ಟಿಯವರೇ ಹಾಗೂ ವೇದಿಕೆ ಮುಂದೆ ಆಸೀನರಾಗಿರತಕ್ಕಂತಹ ಕನ್ನಡ ವಿದ್ವಾಂಸರೇ, ಪ್ರಾಧ್ಯಾಪಕರೇ, ವಿವಿಧ ವಿಭಾಗಗಳಿಂದ ಬಂದಿರತಕ್ಕಂತಹ ಪ್ರಾಧ್ಯಾಪಕರೇ ಮತ್ತು ವಿದ್ಯಾರ್ಥಿ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಕಳೆದ ವರ್ಷ ಸುಮಾರು ಕಳೆದ ನವೆಂಬರ್ ಡಿಸೆಂಬರ್ ತಿಂಗಳ ಹೊತ್ತಿಗೆ ಇರ್ಬೋದು, ಸರ್ಕಾರದಿಂದ ಡಾಕ್ಟರ್ ಎಲ್ ಹನುಮಂತಯ್ಯನವರು ಒಂದು ಪತ್ರವನ್ನು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಕಳಿಸಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಿಸಿ ಅಂತ ಹೇಳಿ ಒಂದು ಪತ್ರವನ್ನು ಬರೆದಿದ್ದರು. ತಕ್ಷಣ ನಾನು ಪ್ರೊಫೆಸರ್ ಶಿವರಾಮ್ ಶೆಟ್ಟರಿಗೆ ಆ ಪತ್ರವನ್ನು ತಲುಪಿಸಿ
ನೋಡಿ ಇದನ್ನು ಆದಷ್ಟು ಬೇಗ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡೋಣ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅಂತ ಕೇಳಿಕೊಂಡಾಗ ಅವರು ಈ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡು ಹಲವಾರು ಗಣ್ಯರನ್ನು ಇಲ್ಲಿಗೆ ಕರೆಸಿದ್ದಾರೆ. ಮತ್ತು ನನಗೆ ತುಂಬ ಒಂದು ಹನುಮಂತಯ್ಯನವರ ಭಾಷಣ ನನ್ನ ಹೃದಯವನ್ನು ಮುಟ್ಟಿದೆ. ಕುವೆಂಪು ಅವರನ್ನು ನಾನು ಸಣ್ಣವನಾಗಿದ್ದಾಗಲಿಂದಲೂ ನಾನು ನೋಡ್ತಾ ಇದ್ದೆ. ಅವರನ್ನು ಕೇವಲ ನಾನು ಕವಿಯನ್ನಾಗಿ ನಾನು ನೋಡ್ತಾ ಇರಲಿಲ್ಲ, ಒಬ್ಬ ಆದರ್ಶ ವ್ಯಕ್ತಿಯಾಗಿ, ಒಂದು ರೀತಿ ಮಹಾ ತಪಸ್ವಿಯಾಗಿ ಅವರನ್ನು ನಾನು ಕಾಣ್ತಾ ಇದ್ದೆ. ಪ್ರತಿನಿತ್ಯ ನಾನು ಶಾಲೆಗೆ ಹೋಗುವಾಗ ಅವರ ಮನೆಯ ಮುಂದೆನೇ ನಾನು ಹೋಗ್ತಾ ಇದ್ದದ್ದು. ಅವರು ಮನೆಯ ಒಂದು ಮುಂದಿನ ಒಂದು ಗಾರ್ಡನ್ನಲ್ಲಿ ಕೂತ್ಕೊಂಡು ಒಂದು ಬೆತ್ತದ ಒಂದು ಕುರ್ಚಿಯಲ್ಲಿ ಯಾವಾಗಲೂ ಅಲ್ಲಿ ಕುಳಿತು ಏನಾದರೂ ಬರಿತಾಯಿದ್ರು, ಓದ್ತಾಯಿದ್ರು. ಹಾಗೆ ಅವರನ್ನು ನಾನು ಪ್ರತಿನಿತ್ಯ ನಾನು ನೋಡ್ತಾ ಇದ್ದೆ. ಅವರ ಹಿರಿಯ ಮಗನಾದಂತಹ ತೇಜಸ್ವಿಯವರು ಸಹ ನನಗೆ ಪರಿಚಯ ಇತ್ತು, ಮತ್ತು ಅವರ ಮಗಳು ರಾಗಿಣಿಯವರು ಸಹ ನನಗೆ ಪರಿಚಯ ಇತ್ತು. ಹಾಗಾಗಿ ನನಗೆ ಅವರ ಒಂದು ಬರಹಗಳನ್ನು ಓದ್ತಾ ಇದ್ದೆ. ಮತ್ತು ಕನ್ನಡ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಎಲ್ಲ ಒಂದು ಚಟುವಟಿಕೆಗಳಲ್ಲೂ ಸಹ ನಾನು ಭಾಗವಹಿಸ್ತಾ ಇದ್ದೆ. ಅಲ್ಲಿ ನಮ್ಮ ಶಿವರಾಮ್ ಶೆಟ್ಟರು ಹೇಳಿದಾಗೆ ಕನ್ನಡ ಅಧ್ಯಯನ ಸಂಸ್ಥೆ ನಿರಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನು, ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಳ್ತಾ ಇತ್ತು. ಹಲವಾರು ವಿದ್ವಾಂಸರಿದ್ದರು ಅಲ್ಲಿ. ಹಾಮಾನಾಯಕರು ಇರ್ಬೋದು, ದೇಜಗೌ ಇರ್ಬೋದು, ಅಥವಾ ಜಿ ಶಂಪ ಅವರು ಇರ್ಬೋದು. ಹೀಗೆ ನಮ್ಮ CP ಕೃಷ್ಣಕುಮಾರ್ ಇರ್ಬೋದು. ಅವರೆಲ್ಲರೂ ಹಿರಿಯ ಸಾಹಿತಿಗಳನ್ನು, ವಿದ್ವಾಂಸರನ್ನು ಕರೆಸಿ ವಿಚಾರ ಸಂಕಿರಣಗಳನ್ನು ನಡೆಸ್ತಿದ್ದಾಗ ವಿಜ್ಞಾನ ವಿಭಾಗಗಳಿಂದಲೂ ಸಹ ನಾವೆಲ್ಲರೂ ಹೋಗ್ತಾ ಇದ್ವಿ. ಅಲ್ಲಿ ಯಾರೋ ಬಂದಿದ್ದಾರಂತೆ ಕನ್ನಡ ಡಿಪಾರ್ಟ್ಮೆಂಟಲ್ಲಿ, ಇವತ್ತು ಇಂಥವರು, ಇಂಥ ಲೇಖಕರು, ಇಂಥ ಸಾಹಿತಿಗಳು ಬಂದಿದ್ದಾರೆ, ಅವರ ಭಾಷಣ ಕೇಳೋಣ ಅಂಥೇಳಿ ನಾವು ಹೋಗ್ತಿದ್ದಂತಹ ದಿನಗಳು ಈಗಲೂ ನನಗೆ ನೆನಪಿನಲ್ಲಿದೆ. ಮತ್ತು ಈ ನಮ್ಮ ಹನುಮಂತಯ್ಯನವರ ಭಾಷಣವನ್ನು ಕೇಳಿದ ಮೇಲೆ ಕುವೆಂಪು ಅವರ ಚಿಂತನೆಗಳು ಸದಾ ಶಾಶ್ವತವಾಗಿ ಅದು ಉಳಿಯುತ್ತೆ. ಮುಂದಿನ ಒಂದು ಪೀಳಿಗೆಗೂ ಸಹ ಒಂದು ಹೊಸ ರಾಷ್ಟ್ರೀಯವಾದವನ್ನು ನಿರ್ಮಾಣ ಮಾಡಲಿಕ್ಕೆ ಅದು ಸಹಾಯ ಆಗುತ್ತೆ. ಮನುಜ ಮತ ವಿಶ್ವಪಥ ಅನ್ನುವ ಅವರ ಒಂದು ಸಂದೇಶ ಎಲ್ಲ ಒಂದು ಧರ್ಮಕ್ಕೆ, ಎಲ್ಲ ಜನತೆಗೆ ಅದು ಅನ್ವಯ ಆಗುತ್ತೆ. ಹಾಗಾಗಿ ಹನುಮಂತಯ್ಯನವರು ಹೇಳಿದಾಗೆ ಕನ್ನಡ ಸಾಹಿತಿಗಳು, ಲೇಖಕರು, ವಿಮರ್ಶಕರು, ಚಿಂತಕರು ಮತ್ತು ಕನ್ನಡದ ಭಾಷಾಭಿಮಾನಿಗಳು ಕುವೆಂಪು ಅವರನ್ನು ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿ ಅವರ ಚಿಂತನೆಗಳನ್ನು ಇಂದಿನ ಸಮಾಜಕ್ಕೆ ಮತ್ತು ಮುಂದಿನ ಒಂದು ಒಳ್ಳೆಯ ಒಂದು ಸಮಾಜದ ನಿರ್ಮಾಣಕ್ಕೆ ಸಹಾಯ ಆಗೋ ರೀತಿ ಅಧ್ಯಯನವನ್ನು ಮಾಡಿ ನಾಡಿನ ಜನರಿಗೆ ಮುಟ್ಟಿಸೋ ಒಂದು ಕಾರ್ಯವನ್ನು ಮಾಡಬೇಕು. ಹಾಗಾಗಿ ತಮ್ಮ ಸಂಶೋಧನೆಗೆ ಬೇಕಾದಂತಹ ಒಂದು ಹೊಸ ತಿರುವನ್ನು ನೀಡಬೇಕು, ಅದರ ಅಗತ್ಯ ಇದೆ ಇಂದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಕುವೆಂಪು ಅವರ ಚಿಂತನೆಗಳು ಎಷ್ಟು ಒಂದು ಜನರಿಗೆ ಮುಟ್ಟಿಲ್ಲ ಅಂತ ಹೇಳೋದಕ್ಕೆ ಅವರ ಕೃತಿಗಳು, ಬರಹಗಳು ವಿಶ್ವಾದ್ಯಂತ ಮುಟ್ಟಬೇಕು. ಆದರೆ ಭಾಷೆಯ ಒಂದು ತೊಂದರೆಯಿಂದಾಗಿ ಭಾಷಾಂತರಗೊಳ್ಳದೆ ವಿಶ್ವವನ್ನು ಅದು ಮುಟ್ಟಿಲ್ಲ. ಅವರು ಕೇವಲ ರಾಷ್ಟ್ರಕವಿ ಅಲ್ಲ, ನನ್ನ ಪ್ರಕಾರ ವಿಶ್ವಕವಿ ಕೂಡ. ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಅವರ ಚಿಂತನೆಗಳನ್ನು, ಅವರ ಬರವಣಿಗೆಗಳನ್ನು ಓದಿದಾಗ ಅವರು ನೊಬೆಲ್ ಪ್ರಶಸ್ತಿಗೂ ಸಹ ಅವರು ಸರಿಯಾದ ವ್ಯಕ್ತಿ ಅಂತ ಬರುತ್ತೆ. ಆದರೆ ಅವರಿಗಾಗಲೇ ನಮ್ಮನ್ನು ಆಗಲಿ ಹೋಗಿರೋದ್ರಿಂದ ಅವರಿಗೆ ನೊಬೆಲ್ ಪ್ರಶಸ್ತಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರ
ಬರವಣಿಗೆಗಳನ್ನು ನಮ್ಮ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಮುಂದೇನೂ ಸಹ ಅವರೇ ಅಧ್ಯಕ್ಷರಾಗ್ತಾರೆ ಎನ್ನುವ ಒಂದು ಸೂಚನೆಗಳಿದೆ. ಹೇಗಾದರೂ ಮಾಡಿ ಎಲ್ಲ ಪ್ರಮುಖ ಭಾಷೆಗಳಿಗೆ ಭಾಷಾಂತರಗೊಳಿಸಿ ಜನರಿಗೆ ಅದು ಮುಟ್ಟುವಂತೆ ಮಾಡಿದ್ರೆ ನಿಜವಾಗಲೂ ವಿಶ್ವ ಮಾನವ ಸಂದೇಶ ವಿಶ್ವಾದ್ಯಂತ ಅದು ಹರಿದಾಡುತ್ತೆ ಅಂತ ಹೇಳಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂತಹ ಕನ್ನಡ ಅಧ್ಯಯನ ಸಂಸ್ಥೆಗೆ ಹಾಗೂ ನಮ್ಮ ಅದರ ಮುಖ್ಯಸ್ಥರಾದಂತಹ ಶಿವರಾಮ್ ಶೆಟ್ಟರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿಗೆ ಈ ಉದ್ಘಾಟನೆಯ ಅವಧಿ ಸಂಪನ್ನಗೊಂಡಿದೆ. ಉದ್ಘಾಟನೆಯನ್ನು ನೆರವೇರಿಸಿದ ಹಿರಿಯ ಕವಿಗಳಾದ ಡಾಕ್ಟರ್ ಎಲ್ ಹನುಮಂತಯ್ಯ ಅವರಿಗೆ ನಮ್ಮ ಗೌರವದ ದ್ಯೋತಕವಾದ ಪುಸ್ತಕ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಈ ಸಮಾರಂಭದ ಅಧ್ಯಕ್ಷರಾದ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ತಮ್ಮ ಚಿಕಿತ್ಸಕ ನೋಟದ ವಿಚಾರದ ಮಾತುಗಳಿಗೆ ಹಾಗೂ ಈ ವಿಚಾರಗೋಷ್ಠಿಯನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಒಂದು ಶುಭಾರಂಭವನ್ನು ನೀಡಿದ ಡಾಕ್ಟರ್ ಎಲ್ ಹನುಮಂತಯ್ಯ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಅವರಿಗೆ ಎರಡೂ ಸಂಸ್ಥೆಗಳ ವತಿಯಿಂದ ಅತ್ಯಂತ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದ SVP ಕನ್ನಡ ಅಧ್ಯಯನ ಸಂಸ್ಥೆ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಅವರಿಗೆ, ಮುಂಭಾಗದಲ್ಲಿ ಸೇರಿರೋ ಎಲ್ಲ ಹಿರಿಯರಿಗೆ, ಸಹೃದಯ ಬಂಧುಗಳಿಗೆ, ವಿದ್ಯಾರ್ಥಿ ಮಿತ್ರರಿಗೆ, ಎಲ್ಲರಿಗೂ, ಮಾಧ್ಯಮದ ಗೆಳೆಯರಿಗೆ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ SVP ಕನ್ನಡ ಅಧ್ಯಯನ ಸಂಸ್ಥೆ ಮತ್ತು ಕುಪ್ಪಳ್ಳಿಯ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಸಹಯೋಗದೊಂದಿಗೆ ಏರ್ಪಡಿಸುತ್ತಿರುವ ವಿಶ್ವಾತ್ಮಕತೆ ಕುವೆಂಪು ಕಾಣ್ಕೆ ಎನ್ನುವ ವಿಚಾರದ ಕುರಿತು ನಡೆಯುತ್ತಿರುವ ಈ ವಿಚಾರ ಸಂಕಿರಣದ ಮೊದಲ ಗೋಷ್ಠಿಯನ್ನು ನಡೆಸಿಕೊಡುವುದಕ್ಕಾಗಿ ಆಗಮಿಸಿರುವಂತಹ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರಹಮತ್ ತರೀಕೆರೆ ಹಾಗೂ ಶಿವಮೊಗ್ಗದ ತುಂಗಾ ಕಾಲೇಜಿನ ವಿಶ್ರಾಂತ ಪ್ರಾಧ್ಯಾಪಕಿ ಹೆಲ್ಸಿ ಸುಮಿತ್ರಾ ಇವರಿಗೆ ಅತ್ಯಂತ ಗೌರವಪೂರ್ವಕವಾಗಿ SVP ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸೋಮಣ್ಣ ಇವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ವಿಚಾರಗೋಷ್ಠಿಯನ್ನು ಕುವೆಂಪು ಅವರ ಭಾವಗೀತೆಯ ಮೂಲಕ ಆರಂಭಿಸೋಣ. ಹಾಡಲಿದ್ದಾರೆ ಕುಮಾರಿ ಶ್ರೀದೇವಿ ಅವರು. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಸ್ವೀಕರಿಸುವ ಗುರುವೇ ಅಂತರಾತ್ಮ. ಮುಚ್ಚುಮರೆಯಿಲ್ಲದೆ ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ.
ಕವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ ಗಂಗೆ ತಾನೋಭವಿಪ ನಿನ್ನಡಿಯ ಸೋಂಕಿಂಗೆ ಗಂಗೆ ತಾನೋಭವಿಪ ನಿನ್ನಡಿಯ ಸೋಂಕಿಂಗೆ ನರಕ ತಾನುಳಿಯುವುದೇ ನರಕವಾಗಿ ಮುಚ್ಚುಮರೆಯಿಲ್ಲದೆ ಶಾಂತರೀತಿಯೊಳೆನ್ನಿ ಕದಡಿರುವುದೆನ್ನಾತ್ಮ ನಾಂತರೀತಿಯು ಅದೆಂತೋ ಓ ಅನಂತ ಶಾಂತರೀತಿಯೋ ನೆಮ್ಮಿ ಕದಡಿರುವುದೆನ್ನಾತ್ಮ ನಾಂತರೀತಿಯು ಅದೆಂತೋ ಓ ಅನಂತ ನನ್ನ ನೀತಿಯ ಕುರುಡಿನೆಂದೆನ್ನ ರಕ್ಷಿಸೈ ನಿನ್ನ ಪ್ರೀತಿಯ ಬೆಳಕಿನ ಆನಂದಕ್ಕೆ ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳ ಗಂಗೋತ್ರಿ, ಸಹಯೋಗ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕುಪ್ಪಳ್ಳಿ. ಇವತ್ತಿನ ದಿನ ಕುವೆಂಪು ಅವರ ಕುರಿತಾದಂತಹ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ ಹಮ್ಮಿಕೊಂಡಿರುವಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯ. ಈಗಷ್ಟೇ ಕಾರ್ಯಕ್ರಮ ಉದ್ಘಾಟನೆಗೊಂಡು ಅದರ ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ಡಾಕ್ಟರ್ ಎಲ್ ಹನುಮಂತಯ್ಯನವರು ದಿಕ್ಸೂಚಿಯಾಗುವಂತಹ ಮಾತುಗಳನ್ನು ನಮ್ಮ ಮುಂದೆ ಆಡಿದ್ದಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ವಿಶ್ವಮಾನವ ಸಂದೇಶವನ್ನು ಸಾರುವಂತಹ ನಿಟ್ಟಿನಲ್ಲಿ ಈಗ ನಡೀತಾ ಇರುವಂತಹ ವಿಚಾರಗೋಷ್ಠಿಯ ಪ್ರಬಂಧವನ್ನು ಅಥವಾ ವಿಚಾರಗಳನ್ನು ಮಂಡನೆ ಮಾಡೋದಕ್ಕೆ ಬಂದಿರುವಂತಹ ನಮ್ಮ ಕನ್ನಡ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ರಹಮತ್ ತರೀಕೆರೆಯವರು ಹಾಗೂ ಪ್ರೊಫೆಸರ್ LC ಸುಮಿತ್ರಾ ಅವರು ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮೊದಲಿಗೆ ರಾಷ್ಟ್ರಕವಿ ಕುವೆಂಪು ಅವರ ವಿಚಾರಧಾರೆಯನ್ನು ನಾವೆಲ್ಲರೂ ಕೂಡ ಮುಂದುವರಿಸುವಂತಹ ಸಂದರ್ಭದಲ್ಲಿ ಹನುಮಂತಯ್ಯನವರು ಹೇಳಿದ ಹಾಗೆ ಬಹುಶಃ ಆ ಚರ್ಚೆ ಬಹಳ ದೊಡ್ಡದಾದಂತಹ ಚರ್ಚೆ. ಕನ್ನಡ ಸಾಹಿತ್ಯದ ಸಂದರ್ಭದ ವಾಗ್ವಾದಗಳು ಅನ್ನುವಂತಹ ವಿಚಾರವನ್ನು ಪ್ರೊಫೆಸರ್ ರಹಮತ್ ತರೀಕೆರೆ ಅವರು ಬಹಳ ಹಿಂದೆಯೇ ಅದನ್ನು ಚರ್ಚೆಗೆ ಎತ್ತುಕೊಂಡಿದ್ದಾರೆ. ಸರ್ ಪ್ರಸ್ತಾಪ ಮಾಡಿದ ಹಾಗೆ, ಹನುಮಂತಯ್ಯನವರು ಪ್ರಸ್ತಾಪ ಮಾಡಿದ ಹಾಗೆ, ಶೂದ್ರ ತಪಸ್ವಿ ನಾಟಕವನ್ನು ಕುರಿತು ನಡೆದಂತಹ ಚರ್ಚೆಗೆ ಅವರು ಹೆಸರನ್ನು ಹಿರಿಯರಾದಂತಹ ಆ ಲೇಖಕರನ್ನು ಅವರು ಹೆಸರನ್ನು ಹೇಳಲಿಲ್ಲ. ಆದರೆ ನಾನು ಆ ಪ್ರಸ್ತಾಪವನ್ನು ಅವ್ರಿಗೆ ಗೊತ್ತಿದೆ, ಪ್ರಸ್ತಾಪ ಮಾಡಲಿಲ್ಲ. ಆದರೂ ಕೂಡ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮಾಸ್ತಿಯವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಬಹಳ ದೊಡ್ಡದಾದಂತಹ ಚರ್ಚೆಯನ್ನು ಮಾಡಿದ್ರು. ಆ
ಚರ್ಚೆಯನ್ನು ನಮ್ಮ ಸಾಹಿತ್ಯ ವಿಮರ್ಶಕರಾದಂತಹ, ಸಂಸ್ಕೃತಿಯ ಚಿಂತಕರಾದಂತಹ ಡಾಕ್ಟರ್ ರಹಮತ್ ತರೀಕೆರೆಯವರು ಸುಮಾರು 25 ವರ್ಷಗಳ ನಿರಂತರವಾದಂತಹ ದಲಿತ ಬಂಡಾಯ ಸಾಹಿತ್ಯದ ಸಂದರ್ಭದಲ್ಲಿ ಪ್ರತಿಭಟನೆಯ ಕಾವ್ಯವನ್ನು ಕುರಿತು ಬಹಳ ದೊಡ್ಡ ಚರ್ಚೆಯನ್ನು ಮಾಡಿದಂಥವರು ರಹಮತ್ ತರೀಕೆರೆಯವರು. ಸುಮಾರು 2 ದಶಕಗಳ ಕಾಲ ಕನ್ನಡ ಸಾಹಿತ್ಯದ ಆಗು ಹೋಗುಗಳನ್ನು, ಸಣ್ಣ ಸಣ್ಣ ವಿಚಾರಗಳನ್ನೂ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಬಂದಿರುವಂತಹವರು ಡಾಕ್ಟರ್ ರಹಮತ್ ತರೀಕೆರೆಯವರು. ಸಂಸ್ಕೃತಿ ಚಿಂತನೆ ಅಥವಾ ಸಾಂಸ್ಕೃತಿಕ ಚಿಂತನೆಯನ್ನು DR ನಾಗರಾಜರ ತರುವಾಯ ಬಹಳ ಗಟ್ಟಿಯಾದಂತಹ ಮಾತುಗಳಲ್ಲಿ ನಾಡಿನಾದ್ಯಂತ ಅವರು ಚರ್ಚೆ ಮಾಡ್ತಾ ಬರ್ತಾ ಇದ್ದಾರೆ. ನಮ್ಮ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯಲ್ಲಿ ಪ್ರಾಧ್ಯಾಪಕರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ಅವರು ಮಾತನಾಡೋದಕ್ಕಿಂತ ಮುನ್ನ ನಾನು ಒಂದೆರಡು ಮಾತುಗಳನ್ನು ಹೇಳಿ, ಕುವೆಂಪು ಅವರ ಚಿಂತನೆ ಸರ್ ಹೇಳಿದಾಗೆ ಸಾಮಾನ್ಯರಲ್ಲಿ ಸಾಮಾನ್ಯರಾದಂತಹ ವಿಚಾರಗಳನ್ನು, ಒಂದು ಕಥನ ಕಾವ್ಯ ಕರಿಸಿದ್ದ ಅನ್ನುವಂಥ ಒಂದು ಕಾವ್ಯ ಇದೆ. ಕರಿಸಿದ್ದನ ಕುರಿತಾದಂತಹ ಒಂದು ಚಿಂತನೆ ಎಷ್ಟರ ಮಟ್ಟಿಗೆ ಅಂತಂದರೆ, ಅದು ವಿಶ್ವದಲ್ಲಿ ಜರುಗುವಂತಹ ಯಾವುದೋ ಒಂದು ದೊಡ್ಡ ಒಂದು ಸಂಶೋಧನೆಗೂ ಸಮಾನವಾದಂತಹದ್ದು ಆ ಕರಿಸಿದ್ದನ ಮಗನ ಸಾವು ಅನ್ನುವಂಥದ್ದು ಕುವೆಂಪು ಅವರ ಒಂದು ವಿಶೇಷವಾದಂತಹ ಒಂದು ಚಿಂತನೆ. ಅಂದರೆ ಸ್ಥಳೀಯರ ಅಥವಾ ಸಾಮಾನ್ಯ ವಿಚಾರಗಳನ್ನು, ಒಂದು ಹುಲ್ಲು ಕಡ್ಡಿಯ ವಿಚಾರವನ್ನೂ ಕೂಡ ಅವರು ಎತ್ತುವಂತಹ ರೀತಿಯಲ್ಲಿ ಅವರ ವಿಶ್ವಾತ್ಮಕತೆ ಇದೆ ಅನ್ನುವಂಥದ್ದನ್ನು ನೀವಾದರೂ ಕೂಡ ಗ್ರಹಿಸ್ಬೋದು. ಕನ್ನಡ ನಾಡಿನ ಹೆಸರಾಂತ ಚಿಂತಕರಾದಂತಹ ಪ್ರೊಫೆಸರ್ ರಹಮತ್ ತರೀಕೆರೆಯವರು ತಮ್ಮ ವಿಚಾರಗಳನ್ನು, ಕುವೆಂಪು ಕುರಿತಾದಂತಹ ವಿಚಾರಗಳನ್ನು ಮಂಡಿಸಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಕೇಳ್ಕೊತೀನಿ. ಸೋಮಣ್ಣ ಅವರೇ, ಎದುರುಗಡೆ ಇರೋ ವಿದ್ವಾಂಸರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಶಿವರಾಮ್ ಶೆಟ್ಟರ್, ಎಷ್ಟು 1:15 ಮುಗಿಸ್ಬೇಕು ನಾವು? ಏನು ಸುಮಾರು ಸಮಯ ಆಗಿಬಿಟ್ಟಿದೆ. 30 ನಿಮಿಷ ಮಾತಾಡ್ಬೋದಲ್ವ? ಹಾಂ, 30 ನಿಮಿಷ. ಚರ್ಚೆಗೆ ಸಮಯ ಭಾಳ ಕಡಿಮೆ ಆಯಿತು. ಬೆಳಗ್ಗೆ ಸ್ವಲ್ಪ ಸಮಯ ಉಳಿಸ್ಬೋದಾಗಿತ್ತು ಅನ್ನಿಸ್ತದೆ. ಹಿರಿಯರೇ ಮತ್ತು ಸ್ನೇಹಿತರೆ, ಕುವೆಂಪು ಅವರ ವಿಶ್ವಾತ್ಮಕತೆಯ ಸ್ವರೂಪ ನಾನು ತಿಳಿದ ಹಾಗೆ, ನನಗೆ ಅರ್ಥವಾದ ಹಾಗೆ ಹೇಗಿತ್ತು ಅನ್ನೋದನ್ನು ಚರ್ಚೆಗೋಸ್ಕರ ತಮ್ಮ ಮುಂದೆ ಮಂಡಿಸ್ಲಿಕ್ಕೆ ಬಯಸ್ತೇನೆ. ಬೆಳಗಿನ ಉದ್ಘಾಟನಾ ಭಾಷಣದಲ್ಲಿ ಇವತ್ತಿನ ಚರ್ಚೆಗೆ ಒಂದು ಭದ್ರವಾದ ಬುನಾದಿಯನ್ನು ಹನುಮಂತಯ್ಯನವರು ಹಾಕಿಕೊಟ್ಟಿದ್ದಾರೆ. ಅದರ ಮುಂದುವರಿಕೆಯಾಗಿ ಕೆಲವು ಮಾತುಗಳನ್ನು ಆಡ್ತೇನೆ. ಕುವೆಂಪು ಸಾಹಿತ್ಯದಲ್ಲಿ ಹೆಚ್ಚಾಗಿ ಅವರ ಚಿಂತನಾ ಸಾಹಿತ್ಯದಲ್ಲಿ ಲೋಕ, ವಿಶ್ವ, ಜಗತ್ತು ಅನ್ನೋ ಶಬ್ದ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬಳಕೆಯಾಗಿದೆ ಅಂದರೆ, ಆ ಶಬ್ದಗಳು ಬಳಕೆ ಆಗಿರೋದ್ರಿಂದಲೇ ಅವ್ರಿಗೆ ವಿಶ್ವ ಮಾನವತ್ವದ ಬಗ್ಗೆ ಬಹಳ ಕಾಳಜಿ ಇತ್ತು ಅಂತ ಅರ್ಥ ಅಲ್ಲ. ಬಟ್ ಆಕಸ್ಮಿಕವಾಗಿ ನೀವು ಚೆಕ್ ಮಾಡಿದರೆ ಈ 3 ಶಬ್ದಗಳಿಂದ ಹುಟ್ಟಿದ ಹಲವಾರು ಪರಿಭಾಷೆಗಳು ಅವ್ರ ಸಾಹಿತ್ಯದಲ್ಲಿವೆ. ಲೋಕಮಾತೆ ಅಂತಾರೆ ಅವರು, ಲೋಕಗುರು ಅಂತಾರೆ. ಓ ಲೋಕಗುರುಗಳೇ, ನನ್ನ ಮನೋಲೋಕಕ್ಕೆ ಎಲ್ಲರೂ ಬನ್ನಿ ಅಂತ ಕರೀತಾರೆ. ಲೋಕಕವಿ ಅನ್ನೋ ಶಬ್ದ ಬಳಸ್ತಾರೆ. ಲೋಕ ಹೃದಯ, ಹಾಗೆ ಓ ಜಗಹೃದಯ, ಆನಂದಮಯ. ಎಷ್ಟೊಂದು ಶಬ್ದಗಳಿಗೆ ಜಗತ್ತು, ಲೋಕ ಮತ್ತು ವಿಶ್ವವನ್ನು ಅವರು ಲಗತ್ತಿಸಿ ಪರಿಭಾಷೆಗಳನ್ನು ರೂಪಿಸಿದಂದರೆ ಮೂಲತಃ ಅವರ ಕಾಳಜಿನೇ ಈಗ ನಾವು ಮಾಡಿಕೊಂಡಿರುವ ಈ ಗಡಿಗಳ ಒಳಗಿನ ರಾಷ್ಟ್ರೀಯತೆಯನ್ನು ಮೀರಿ ಹೋಗುವಂಥದ್ದು. ವಿಶ್ವ ಪ್ರಜ್ಞೆ, ವಿಶ್ವ ದೃಷ್ಟಿ, ವಿಶ್ವಮಾನವ, ವಿಶ್ವವಿದ್ಯೆ, ವಿಶ್ವಮೈತ್ರಿ, ವಿಶ್ವಕವಿ, ವಿಶ್ವಪಥ, ನೀವು 100 ಜಗತ್ತು, ವಿಶ್ವ ಮತ್ತು ಲೋಕ ಎಂಬ ಈ ಶಬ್ದಗಳನ್ನು ಬಳಸಿ ಅವರು ಸೃಷ್ಟಿ ಮಾಡಿಕೊಂಡ್ರೆ ಈ ಪರಿಭಾಷೆ ಮೂಲತಃ ಅವ್ರಿಗೆ ಯೂನಿವರ್ಸಲಿಸಮ್ ಬಗ್ಗೆ ಅವ್ರದ್ದೇ ಆದಂಥ ಒಂದು ಗಾಢವಾದ ಚಿಂತನೆ ಇತ್ತು ಅಂತ ನನಗನ್ಸುತ್ತೆ. ಸೊ ಈಗ ನೆರೆ ರಾಷ್ಟ್ರಗಳನ್ನು ದ್ವೇಷಿಸುವುದೇ ದ್ವೇಷಭಕ್ತಿ, ಇನ್ನೊಂದು ಧರ್ಮವನ್ನು ದ್ವೇಷಿಸುವುದೇ ನಮ್ಮ ಧರ್ಮಕ್ಕೆ ತೋರಿಸೋ ಶ್ರದ್ಧೆ, ಇನ್ನೊಬ್ಬರ ಆಹಾರ ಹನುಮಂತರು ಹೇಳ್ದಂಗೆ ಬಡ್ದು ಹಾಕೋದೇ ನಮ್ಮ ಸಂಸ್ಕೃತಿಯ ರಕ್ಷಣೆ ವಿಧಾನ ಅನ್ನುವಂಥದ್ದು ನೆಗೆಟಿವಿಸಮ್ ದೊಡ್ಡ ಮಟ್ಟದಲ್ಲಿ ದೇಶನ ಛಿದ್ರ ಮಾಡ್ತಿರುವಾಗ ಕುವೆಂಪುಗೆ ಈ ಜಾತಿ, ಮತ, ಈ ಜಿಯೋಗ್ರಫಿಕಲ್ ಟೆರಿಟರಿ ಆಚೆ
ಒಟ್ಟು ಮನುಕುಲವನ್ನು ಗ್ರಹಿಸ್ತಾ ಇದ್ದಂಥ ವಿಧಾನ ಇದೆಯಲ್ಲ, ಅದು ಬಹಳ ಮಹತ್ವದ ಸಂಗತಿ ಇವಾಗ ಚರ್ಚೆ ಮಾಡೋದು ಅಂತ ನನಗೆ ಅನ್ನಿಸ್ತಾ ಇದೆ. ಸರಳವಾಗಿ ಒಂದು ಸ್ಟೇಟ್ಮೆಂಟ್ ಮಾಡಿ ಹೇಳೋದಾದರೆ, ಕುವೆಂಪು ಏನು ಮಾಡ್ತಾಯಿದ್ರು ಅವರ 50-60 ವರ್ಷದ ಬರಹದಲ್ಲಿ ಅಂತಂದರೆ, ನನಗನ್ನಿಸಿರೋದು ಅವರ ಋಷಿವಾಣಿ 33ನೇ ಇಸ್ವಿನಲ್ಲಿ ಪ್ರಕಟ ಆಗ್ತದೆ. ಆಮೇಲೆ ವಿವೇಕಾನಂದರ ಲಾಹೋರ್ ಸ್ಪೀಚನ್ನು ಅವರು ವೇದಾಂತ ಅನ್ನೋ ಒಂದು ಅದ್ಭುತವಾದ ಅನುವಾದ. ಅದು ಬಹಳ ಚಿಕ್ಕ ವಯಸ್ಸು ಅವರು ಅದನ್ನು ಮಾಡುವಾಗ. ಅವ್ರಿಗೆ 33ನೇ ಇಸ್ವಿ ಅಂದರೆ 28 ವರ್ಷ ಅವ್ರಿಗೆ. ಅವರ ಆ 2 ಕೃತಿಗಳು ಅವರ ಮುಂದಿನ ಇಡೀ ಲೇಖಕರಾಗಿ ಅವ್ರು ಮಾಡಿದ ಪಯಣ ಅಥವಾ ಚಿಂತಕರಾಗಿ ಮಾಡಿದ ಪಯಣಕ್ಕೆ ಒಂದು ಆರಂಭದ ಬಿಂದುಗಳು. ನನಗನ್ನಿಸ್ತದೆ ಕಾರಂತ ಮತ್ತು ಕುವೆಂಪು ಇವರೆಲ್ಲರೂ ಕೂಡ 47ರ ಹಿಂದೆ ಭಾರತದ ಜನಮಾನಸವನ್ನು ಒಂದು ಹುಟ್ಟಲಿರುವ ಒಂದು ಹೊಸ ರಾಷ್ಟ್ರಕ್ಕೆ ಬೇಕಾದಂಥ ಒಂದು ಜನರ ಮನಸ್ಸನ್ನು ಸಿದ್ಧ ಮಾಡಲಿಕ್ಕೆ ಅವರು ಹೋರಾಟ ಮಾಡಿದ ಚಿಂತಕರು ಅಂತ. ನಾವು ಅವ್ರನ್ನ ಬರೀ ಕತೆ ಕಾದಂಬರಿ ಬರೆದ ಲೇಖಕರುಗಳ ಆಚೆ ನೋಡಬೇಕಾಗಿದೆ. ಒಂದು ಡೆಮಾಕ್ರಸಿ ಇರಲೇ ಇಲ್ಲ ಭಾರತದಲ್ಲಿ, ಬ್ರಿಟಿಷ್ ಆಳ್ವಿಕೆ ಇತ್ತು. ಆ ಹೊತ್ತಲ್ಲಿ ಆ 2 ದಶಕ 3 ದಶಕಗಳಲ್ಲಿ ಈ ಲೇಖಕರು ಕನ್ನಡದ ಲೇಖಕರಾಗಿ ಕನ್ನಡಿಗರ ಮನಸ್ಸನ್ನು ಸಜ್ಜು ಮಾಡುವ ಕೆಲಸವನ್ನು ಮಾಡ್ತಾಯಿದ್ರು. 47ರ ನಂತರ ಬರಲಿರುವ ಭಾರತಕ್ಕೆ ಒಂದು ಹೊಸ ಪ್ರಜೆಗಳ ಒಂದು ಸಿದ್ಧ ಮಾಡ್ತಾಯಿದ್ರು. 47ರ ನಂತರ ಹೊಸದಾಗಿ ಕಟ್ಟಲಿರುವ ಭಾರತ ಇದೆಯಲ್ಲ, ದ ಐಡಿಯಾ ಆಫ್ ಇಂಡಿಯಾ, ದ ಐಡಿಯಾ ಆಫ್ ಸೊಸೈಟಿ, ಅದಕ್ಕೆ ಬೇಕಾಗಿ ಜನರ ಮಾನಸವನ್ನು ಸಿದ್ಧ ಮಾಡೋ ಕೆಲಸ ಮಾಡಿದ್ರು. ಇದು ಭಾಳ ದೊಡ್ಡ ಸಂಗತಿ ಅಂತ ನನಗೆ ಅನಿಸುತ್ತೆ. ಒಬ್ಬ ಲೇಖಕನ ದೇಶಭಕ್ತಿ, ದೇಶ ಸೇವೆನ ಹೆಂಗೆ ಅಳಿಯೋದು? ಒಂದು ಕಡೆ ಹೇಳ್ತಾರೆ ಕುವೆಂಪು, ನೆಹರು ಬಗ್ಗೆ ಭಾಳ ಆರಾಧನೆ, ಅವರಿಗೆ ಭಾಳ ಕ್ರಿಟಿಕಲ್ ಆಗಿತ್ತು, ಬಟ್ ಆರಾಧನೆ ಇತ್ತು. ಹೌದು, ಈ ದೇಶಕ್ಕೆ ಡ್ಯಾಮ್ಗಳು ಬೇಕು, ಕಾರ್ಖಾನೆಗಳು ಬೇಕು, ಸರಿ, ಅದು ನಮ್ಮ ಭೌತಿಕ ಅಭಿವೃದ್ಧಿಯನ್ನು ಸಾಧಿಸುವಂತಹ ಸಂಗತಿಗಳು. ಆದರೆ ಆ ದೇಶದ ಜನರ ಆಲೋಚನೆ ಹೇಗಿದೆ, ಹೇಗೆ ವರ್ತನೆ ಮಾಡ್ತಾರೆ, ಹೆಂಗೆ ಯೋಚನೆ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ. ಅದಕ್ಕಿಂತ ಯಾಕಂದರೆ ನಾನು ಗ್ಲೋಬಲೈಸೇಷನಲ್ಲಿ ಅತ್ಯಂತ ಮುನ್ನಡೆ ಸಾಧಿಸಿರೋ ಒಂದು ಭೂಭಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೇನೆ. ಯಾಕೆ ಈ ವೈರುಧ್ಯ ಅಂತ? ಯಾಕಂದ್ರೆ ನಾನು ಉತ್ತರ ಕರ್ನಾಟಕದಿಂದ ಬಂದಿದ್ದೇನೆ. ಆರ್ಥಿಕವಾಗಿ ಬಹಳ ವಿಷಯದಲ್ಲಿ ಹಿಂದುಳಿದಿರೋ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಆರ್ಥಿಕವಾಗಿ ಎಲ್ಲ ಬಗೆಯ ಫಲಿತಾಂಶಗಳಲ್ಲಿ, ಸ್ವಚ್ಛತೆಯಲ್ಲಿ ಬಹಳ ಮುಂದಿರೋ ಈ ಭೂಭಾಗದಲ್ಲಿ ಯಾಕೆ ಮನುಷ್ಯರ ಸಂಬಂಧಗಳಿಗೆ ಇಷ್ಟು ಹಾಳಾಗಿವೆ ಅನ್ನೋ ಪ್ರಶ್ನೆ ಬಂದಾಗ ನನಗೆ ಕುವೆಂಪು ಯಾಕೆ ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತದೆ. ಡ್ಯಾಮ್ಗಳೆಲ್ಲ ಮುಖ್ಯ, ಹೌದು, ಅದಕ್ಕಿಂತ ಮುಖ್ಯವಾದ್ದು ಆ ದೇಶದ ಜನರ ಆಲೋಚನಾ ಕ್ರಮ ಅಂತ. ಅದರಿಂದ ಕುವೆಂಪು ಆಗಲಿ ಕಾರಂತ ಆಗಲಿ ಈ ದೇಶದ ಕಲ್ಪನೆಯನ್ನು ಒಪ್ಕೊಂಡೆ, ರಾಜ್ಯದ ಕಲ್ಪನೆಯನ್ನು ಒಪ್ಕೊಂಡೆ, ಇದರ ಆಚೆ ಕೂಡ ಹೋಗಬಹುದಾದ ಒಂದು ಮನಸ್ಥಿತಿಯನ್ನು ಸೃಷ್ಟಿ ಮಾಡೋಕ್ಕಾಗಿ ಅವರು ಕೆಲಸ ಮಾಡಿದ್ರು ಅಂತ ಹೇಳಿ ನನಗನ್ನಿಸುತ್ತೆ. ಅವರ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ, ಸಿ ದ ವರ್ಡ್ ನಿರಂಕುಶ ಮತಿ. ವಿದ್ಯಾರ್ಥಿಗಳಿಗೆ ಏಕೆ ಮತಿಗೌರವ, ಆ ಮತಿ ಅನ್ನೋ ಶಬ್ದ ಇದೆಯಲ್ಲ, ಮತದ ಬಗ್ಗೆ ಅವರಿಗೆ ಬಹಳ ಆಕ್ರೋಶ ಇತ್ತು, ಮತಿಯ ಬಗ್ಗೆ ಅವ್ರಿಗೆ ಬಹಳ ಕಾಳಜಿ ಇತ್ತು. ಮತ ಮತ್ತು ಮತಿಯ 2 ಕಾನ್ಸೆಪ್ಟ್ ನಡುವೆ ಇಡೀ ವಚನ ಚಳವಳಿಯನ್ನು ನಾವು ನಡೆ ನುಡಿ ಎಂಬ 2 ಕಾನ್ಸೆಪ್ಟ್ ನಡುವೆ ಹೇಗೆ ಗ್ರಹಿಸ್ಬೋದು, ಹಾಗೆ ಕುವೆಂಪು ಮತ ಮತ್ತು ಮತಿಗಳ ನಡುವೆ ಅವರ ಇಡೀ ಚಿಂತನೆಯನ್ನು ನಾವು ಗ್ರಹಿಸ್ಬೋದು ಅಂತ ಅನಿಸುತ್ತೆ. 28 ವರ್ಷದ ಹುಡುಗ ತರುಣ ಎಷ್ಟು ಕ್ರಿಟಿಕಲ್ ಆಗಿದ್ದಾರೆ. ಆ ಋಷಿವಾಣಿ ಇದರಲ್ಲೇ ಅನುವಾದ ಮಾಡ್ತಾರೆ, ಬರೀತಾರೆ, ನಮ್ಮ ಪರಂಪರೆಯಲ್ಲಿ ಶ್ರೇಷ್ಠ ರತ್ನಗಳಿವೆ, ಹಾಗೆಯೇ ಕಲ್ಲು ಮಣ್ಣು ಕಸ ಕಡ್ಡಿಗಳು ಇವೆ. ಅದನ್ನು ತೆಗೆದುಬಿಟ್ಟು ನಾನು ಈ ರತ್ನಗಳನ್ನು ಕೊಡ್ತಾ ಇದ್ದೆ. ಆ ಕ್ರಿಟಿಕಲ್ ಆ್ಯಟಿಟ್ಯೂಡ್ ಅವ್ರಿಗೆ ಆವಾಗಲಿಂದಲೇ ಬಂದುಬಿಡ್ತು. ಆ ಉಪನಿಷತ್ತಿನ ಮಂತ್ರಗಳನ್ನು ಅನುವಾದಿಸುವಾಗ. ಮತ್ತು ಭಾಳ ಮುಖ್ಯ ಅವ್ರು ಹೇಳ್ತಾರೆ, ಪಂಡಿತರಿಗೆ ನಾನು ಮಾಡ್ತಿಲ್ಲ, ಸಾಮಾನ್ಯ ಜನರಿಗೆ ಅಂತಂದರೆ ಒಂದು ಮಾಸಸ್ಸನ್ನು ಎಜುಕೇಟ್ ಮಾಡೋ ಒಂದು ಕೆಲಸವನ್ನು ಒಬ್ಬ ಲೇಖಕ 28ನೇ ವಯಸ್ಸಲ್ಲಿ ಹೊತ್ಕೊಳ್ತಾ ಇದ್ದಾರೆ. ಅವರ ಎಲ್ಲ ಉಪನ್ಯಾಸಗಳು, ಬಹಳಷ್ಟು ಉಪನ್ಯಾಸಗಳು ಮಾಡಿದ್ದಾರೆ. ಅವರ ಪ್ರಚಾರ ಉಪನ್ಯಾಸ ಮಾಲೆ ಅದೆಲ್ಲದರಲ್ಲಿ ಅವ್ರಿಗಿದ್ದು ಕಾಳಜಿ ಅಂದರೆ, ಹೌದು, ಒಂದು ವಿಶ್ವವಿದ್ಯಾಲಯ ರಿಸರ್ಚ್ ಮಾಡೋ ಕೆಲಸ ಮಾಡಬೇಕು, ಆದರೆ ಭಾಳ ಕಡಿಮೆ ಜನ ಅದರ ಪ್ರಯೋಜನ ಪಡೆಯೋರು. ತರಗತಿಗಳಲ್ಲಿ ಬೋಧನಾಂಗ, ಅಲ್ಲೂ ಸ್ವಲ್ಪ ಜಾಸ್ತಿ ಜನ, ಆದರೆ ನಿಜವಾಗ್ಲೂ ಅದ್ರ ಆಚೆ ಹೋಗಬೇಕು. ಪ್ರಚಾರೋಪನ್ಯಾಸ ಮಾಲೆ ಮೊದಲ ಉದ್ಘಾಟನೆ ಮಾಡ್ತಾ ಮಡಿಕೇರಿಯಲ್ಲಿ ಅವರೊಂದು ಉಪನ್ಯಾಸ ಮಾಡ್ತಾರೆ, ಅದರ ಹೆಸರೇ ವಿಶ್ವಮಾನವ ಅಂತ. ನಾನು ಪಡೆದಿರೋ ತಿಳುವಳಿಕೆನ ದೇಶದ ಬುದ್ಧಿವಂತ ಅನಿಸ್ಕೊಂಡವನು ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳೋ ಕೆಲಸ ಇದೆಯಲ್ಲ, ಅದು ಭಾಳ ಮುಖ್ಯ ಅಂತ ಭಾವಿಸ್ತಾ ಇದ್ದರು. ಅದರಿಂದ ಮೇಕಿಂಗ್ ಇಂಡಿಯಾ, ಕಾನ್ಸೆಪ್ಟ್ ಆಫ್ ಇಂಡಿಯಾನ ಈ ನಮ್ಮ ಲೇಖಕರು, ದೊಡ್ಡ ಲೇಖಕರು ಸದಾಕಾಲ ಮಂಡಿಸ್ತಾ ಬರ್ತಾಯಿದ್ರು. ನಾವು ಅವ್ರನ್ನ
ಲೇಖಕರು ಅಂತ ಮಾತ್ರ ಸೀಮಿತ ಶಬ್ದಗಳಲ್ಲಿ ನಾವು ಗುರುತಿಸ್ತಾ ಇದ್ದೀವಿ. ಬಹಳ ದೊಡ್ಡ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ನಮ್ಮ ಲೇಖಕರು ನಿರ್ಮಿಸಿದರು ಅಂತ ನನಗೆ ಅನಿಸುತ್ತೆ. ಅದರಿಂದ ಆ ಋಷಿವಾಣಿ 33ನೇ ಇಸ್ವಿ ಪುಸ್ತಕದಿಂದ ಅವರ ಕೊನೆಯ ಪುಸ್ತಕ ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ಅಥವಾ ಮಂತ್ರಮಾಂಗಲ್ಯ ಅದೊಂಥರ ನಂಗೆ ಒಂದ್ಸಲ ಅನಿಸುತ್ತೆ, ಅದನ್ನು ಟೆಕ್ಸ್ಟಾಗಿ ಇಡಬೇಕು, ಹುಡುಗರು ಅದನ್ನು ಓದ್ಬಿಟ್ಟು ಲಗ್ನ ಆಗ್ತಾರೋ ಇಲ್ಲವೋ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಭಾಳ ಸಿಂಪಲ್ ಆಗಿದೆ. ಕಡೆಯ ತನಕ ಕುವೆಂಪು ಈ ದೇಶದ ಜನರ ಆಲೋಚನೆ ಕ್ರಮವನ್ನು ಆರೋಗ್ಯಕರವಾದ ಸಮಾಜ ಕಟ್ಟೋದಕ್ಕೆ ಹೇಗೆ ನಿರ್ಮಾಣ ಮಾಡಬೇಕು ಅಂತಲೇ ಆಲೋಚನೆ ಮಾಡಿದವರು. ಸೊ ಒಂದು ಕ್ರಿಟಿಕಲ್ ಆದ, ಒಂದು ವೈಬ್ರೆಂಟ್ ಆದ, ಒಂದು ಕಂಪನಶೀಲ ಸೊಸೈಟಿಯನ್ನು ಸೃಷ್ಟಿ ಮಾಡೋದು. ನೋಡಿ, ಡೆಮಾಕ್ರಸಿಯ ಕಾನ್ಸೆಪ್ಟ್ ಇನ್ನೂ ಭಾರತಕ್ಕೆ ಬಂದೇ ಇಲ್ಲ ರಾಜಕೀಯವಾಗಿ. ಬ್ರಿಟಿಷ್ ಆಳ್ತಾ ಇರುವಾಗ ನಮ್ಮ ಲೇಖಕರು ಈ ಮತಿಗೌರವದ ಮತೀಯ ಪ್ರಶ್ನೆಯನ್ನು, ನಿರಂಕುಶ ಮತೀಯ ಪ್ರಶ್ನೆಯನ್ನು ಎತ್ತಿ ಅವರು ಉಪನ್ಯಾಸಗಳು ಮಾಡ್ತಾಯಿದ್ರು ಅಂತ ನನಗೆ ಅನಿಸ್ತದೆ. ಅದರಿಂದ ಸ್ವತಂತ್ರೋತ್ತರ ಭಾರತದಲ್ಲಿ ಮತ್ತು ಸ್ವತಂತ್ರ ನಂತರದ ಭಾರತದಲ್ಲಿ ಕುವೆಂಪು ಬರೆದ ಬರಹಗಳ ಆಳದಲ್ಲಿದ್ದದ್ದು ಈ ದೇಶದ ಜನರ ಮಾನಸವನ್ನು ಹೇಗೆ ಸಿದ್ಧ ಮಾಡೋದು ಅನ್ನೋದು. ನನಗನ್ಸುತ್ತೆ ಅವರ ಈ ಚಿಂತನೆಗೆ ಅವರು 5-6 ಕಡೆಯಿಂದ ಪ್ರೇರಣೆ ತಗೊಂಡ್ರು. ಬಹಳ ಮುಖ್ಯವಾಗಿ ವೇದಾಂತಗಳಿಂದ, ಅದ್ವೈತ ಫಿಲಾಸಫಿಯಿಂದ ತಗೊಂಡ್ರು. ಅವರು ಎನ್ಲೈಟನ್ಡ್ ಸ್ಟ್ರಾಂಗ್ ಪರ್ಸನನ್ನು ಹುಟ್ಟಿಸೋದು ಅವರ ಬಹಳ ಮುಖ್ಯವಾದ ಒಂದು ಕಾಳಜಿಯಾಗಿತ್ತು. ಅದರಲ್ಲಿ ಆ ತರುಣನೇ ಅವರ ಬಹಳ ಮುಖ್ಯವಾದ ತರುಣಿಯರು ಕುವೆಂಪು ಕಲ್ಪನೆ ಸ್ವಲ್ಪ ಕಡಿಮೆ. ಅದನ್ನು ಆಮೇಲೆ ಆ ಪ್ರಶ್ನೆ ಎತ್ತಿಕೊಂಡು ಅರವಿಂದರಿಂದ, ವಿವೇಕಾನಂದರಿಂದ, ಪರಮಹಂಸರಿಂದ. ಲಾಹೋರ್ ಸ್ಪೀಚ್ನಲ್ಲಿ ವಿವೇಕಾನಂದರು ಬುದ್ಧನ ಬಗ್ಗೆ ಹೇಳ್ತಾರೆ. ಬುದ್ಧನ ಮೂಲಕ ಭಾರತ ಕಟ್ಟಬೇಕು ಅಂತ. ಕುವೆಂಪಿಗೆ ಬಹಳ ಆಳದಲ್ಲಿ ಬುದ್ಧಿಸಮ್ ಬಗ್ಗೆ ಅಂಥ ಒಂದು ಇದಿರಲಿಲ್ಲ. ಆದರೆ ವಿವೇಕಾನಂದರ ಕಾರಣಕ್ಕಾಗಿ ಮತ್ತೆ ಬುದ್ಧನ ತರ್ತಾರೆ ಅವರು. ಅಗ್ರಹಾರದ ಹುಡುಗರು ಮತ್ತು ದಲಿತ ಕೇರಿಯ ಹುಡುಗರು, ಗೌಡರ ಹುಡುಗರು 3 ಸೇರಿ ಬೆಟ್ಟದ ಮೇಲೆ ಕಾನೂರು ಹೆಗ್ಗಡತಿಯಲ್ಲಿ ಹೂವಿನ ಬುದ್ಧ ಜಯಂತಿಯನ್ನು ಆಚರಿಸ್ತಾರೆ ಮತ್ತು ಎಲ್ಲರೂ ಸೇರಿ ಒಂದು ಸಮಗಾನವನ್ನು ಹಾಡ್ತಾರೆ. ಭಾಳ ಕೃತಕವಾಗಿದೆ ಆ ಸೀನು ಆ ಕಾದಂಬರಿಲಿ. ಆದರೆ ಅದರ ಹಿಂದೆ ಒಬ್ಬ ಕವಿಯ ಆಶಯ ಗಮನಿಸಿ, ಒಂದು ಸಮಗಾನವನ್ನು ಅವರು ಹಾಡ್ತಾರೆ. ಉದಾತ್ತ ಆದರ್ಶಗಳನ್ನು ಕುವೆಂಪು ವೇದಗಳಿಂದ, ವೇದಾಂತಗಳಿಂದ, ಎಲ್ಲ ಕಡೆಯಿಂದ ತರ್ತಾರೆ. ಅವರಿಗೆ ಜಾತಿ, ಧರ್ಮ ಮತ್ತು ಈ ಟೆರಿಟೋರಿಯಲ್ ರಾಷ್ಟ್ರೀಯತೆ ಇದೆಯಲ್ಲ, ಗಡಿಗಾಗಿ ಬಡಿದಾಡುವ ಈ ರಾಷ್ಟ್ರೀಯ ನೋಡಿ, ಅವ್ರು ಬರಿತಿದ್ದ ಕಾಲಗಳೆಲ್ಲ ಯುರೋಪಲ್ಲಿ ಗಡಿಗಳನ್ನು ಸೃಷ್ಟಿ ಮಾಡಿಕೊಂಡು ಇನ್ನೊಂದು ಗಡಿಯ ವಿರುದ್ಧ ಒಂದು ಫ್ಯಾಸಿಸಮ್ ಬೆಳೆದು ಮನುಷ್ಯ ಹತ್ಯೆ ಮಾಡ್ತಿದ್ದ ಕಾಲದಲ್ಲಿ ನಮ್ಮ ಲೇಖಕರು ಗಡಿಯನ್ನು ಒಳಗಿನ ಭಾರತ ಮತ್ತು ಆಚೆಗಿನ ಭಾರತದ ಕಾನ್ಸೆಪ್ಟನ್ನು ಅವರು ರೂಪಿಸ್ಕೊಳ್ತಿದ್ರು ಅಂತ ಹೇಳಿ ನನಗೆ ಅನಿಸ್ತದೆ. ಅವ್ರಿಗೊಂದು ನಂಬಿಕೆ ಇತ್ತು ಕುವೆಂಪುಗೆ. ಭಾರತ ಯಾವಾಗಲೂ ಲೋಕಸಮಸ್ತ ಸುಖಿನೋ ಭವಂತು ಅಂತ ಶಾಂತಿ ಮಂತ್ರವನ್ನು ಹೇಳ್ಕೊಂಡು ಬಂದಿದೆ. ಈ ಮೈತ್ರಿಯ ವಾತಾವರಣ ನಮ್ಮ ದೇಶದಲ್ಲಿ ಇಲ್ಲದೆ ಹೋಗಿದರೆ ಇಂದು ನಮ್ಮ ಹಿಮಾಲಯವು ಭಗ್ಗೆಂದು ಹತ್ತಿ ಉರಿದುಕೊಳ್ಳುತ್ತಿತ್ತು. ಅವ್ರಿಗೆ ಭಾರತದ ಪ್ರಾಚೀನ ಪರಂಪರೆಯಲ್ಲಿ ವಿಶ್ವಮಾನವ ಸೃಷ್ಟಿ ಮಾಡೋದಕ್ಕೆ ಬೇಕಾದ ಚಿಂತನೆಯ ಮೂಲಗಳಿವೆ ಅಂತ ಬಹಳ ಆಳದ ಶ್ರದ್ಧೆ ಇತ್ತು. ಕಸಗಡ್ಡಿದೆ ಅಂತಲೇ ಹೇಳ್ತಾ ಇದ್ರು. ಇಟ್ಸ್ ವೆರಿ ಕ್ರಿಟಿಕಲ್ ಮೈಂಡ್. ಕೆಂಗಲ್ ಹನುಮಂತನವರು ಸಭೆಯಲ್ಲಿ ಕೂತಾಗ ಹೇಳಿದರು, ನೀವು ಸಂಸ್ಕೃತಿ ಹೆಸರಿನಲ್ಲಿ ಕುಮಾರವ್ಯಾಸ ಭಾರತ ಪ್ರಸಾರ ಮಾಡ್ತಿದ್ದೀರಲ್ಲ, ಅದರಲ್ಲಿ ಜಾತಿ ಸಮರ್ಥನೆ ಇದೆ, ಮಾಡಬೇಡಿ ಈ ಸಂಸ್ಕೃತಿ ಹೆಸರಿನಲ್ಲಿ ಈ ಕೆಟ್ಟ ಕೆಲಸ ಅಂತ ಬೈತಾರೆ ಅವರು. ಕುಮಾರವ್ಯಾಸ ದೊಡ್ಡ ಕವಿ ಅಂತ ಗೊತ್ತಿತ್ತು. ಸೊ ಶ್ರೇಷ್ಠ ರತ್ನಗಳು ಮತ್ತು ಕಸಕಡ್ಡಿಗಳು ಒಟ್ಟಿಗೆ ಇವೇನೋ ಅಂತ ಒಂದು ಪ್ರಜ್ಞೆ ಕುವೆಂಪು ಯಾವಾಗಲೂ ಇತ್ತು. ಕಸಕಡ್ಡಿಗಳೇ ರತ್ನ ಅಂತ ಭಾವಿಸ್ತಾ ಒಂದು ಹುಚ್ಚು ಸ್ಥಿತಿಗೆ ಹೋಗ್ತಾ ಇದ್ದೀವಿ ನಾವೆಲ್ಲ. ಅವರು ಒಂದು ಕಡೆ ಹೇಳ್ತಾರೆ ಇಕ್ಷು ಗಂಗೋತ್ರಿ ಅಂತ. ಈ ಗಂಗೋತ್ರಿ ಅಲ್ಲ, ಇದ್ರ ಹೆಸರು ಗಂಗೋತ್ರಿ ಕಾನ್ಸೆಪ್ಟ್ ಬಂದದ್ದು ಕುವೆಂಪುವಿಂದ. ಒಂದು ಮೂಲದಲ್ಲಿ ಹುಟ್ಟುವ ಜಲವು ಕಾಲುವೆಗಳಾಗಿ, ಶಾಖೆಗಳಾಗಿ ಇಡೀ ದೇಶದ ತುಂಬ ಹರಡಿ ಕುಡಿಯುವ ನೀರು ಮತ್ತು ಬೆಳೆಗೆ ಕಾರಣ ಆಗೋ ಹಾಗೆ ಮನುಷ್ಯನ ಚಿಂತನೆ ಅನ್ನೋದು ಹುಟ್ಟಿ ಎಲ್ಲ ಕಡೆ ಹರಡಬೇಕು ಅಂತ ಅವರ ಮಾನಸ ಗಂಗೋತ್ರಿ ಹೆಸರು ಇಡುವಾಗಲೂ ಇಕ್ಷು ಗಂಗೋತ್ರಿ ಅಂತ ಒಂದು ಪದ್ಯ ಇದೆ. ಅದರಲ್ಲಿ ಹೇಳ್ತಾರೆ ಅವರು, ಯಮುನಾ, ಗಂಗಾ, ಕೃಷ್ಣ, ತುಂಗ, ಮಿಸಿಸಿಪಿ, ಅಮೆಜಾನ್, ಥೇಮ್ಸ್, ಡಾನ್ ಎಲ್ಲ ನದಿಗಳ ಉಗಮ ಇಲ್ಲಿಯೇ ಅಂತ. ಅದು ಫಿಸಿಕಲ್ ನದಿಗಳಲ್ಲ. ಅದು ಗಂಗೋತ್ರಿ ಅನ್ನೋದು ಫಿಸಿಕಲ್ ನದಿಯ ಕಾನ್ಸೆಪ್ಟ್ ಅಲ್ಲ. ಅದು ಗಂಗೋತ್ರಿಗಳೇ ಭ್ರಷ್ಟ ಆಗಿಬಿಡ್ತವೆ. ಇವಾಗ ನಮ್ಮ ಪ್ರಾಬ್ಲಮ್ ನದಿಗಳು ವಿಷಮಯ ಆಗಿಬಿಟ್ರೆ ಆ ದೇಶ ಹಾಳಾಗಿದೆ ಅಂತಲೇ ಅರ್ಥ. ಈ ಎಲ್ಲ ಗಂಗೋತ್ರಿಗಳು ಅದಕ್ಕೆ ನೀರಿಗಾಗಿ ಯಾವ ದೇಶದ ನೀರು ಹಿಡಿದಿದ್ದು ಯಾವ ದೇಶದ ಅಂತ ಹೇಳೋಕ್ಕಾಗತ್ತಾ? ಎಲ್ಲ ನದಿಗಳನ್ನು ಒಟ್ಟಿಗೆ ತರ್ತಾ ಇರೋ ಕವಿ ಪ್ರತಿಭೆಯ ಹಿಂದೆ ಒಂದು ಆಲೋಚನೆ ಇದೆ. ನೀರೆಲ್ಲವೂ ತೀರ್ಥ. ಕುವೆಂಪು ಹೇಳ್ತಾರಲ್ಲ, ಇಲ್ಲಿ ಯಾರೂ ಮುಖ್ಯರಲ್ಲ.
ನೋಡಿ, ಇದೊಂದು ಭಾಳ ಫಿಲಾಸಾಫಿಕಲ್ ಆದಂಥ ಸಂಗತಿ. ಜಗತ್ತಿನಲ್ಲಿ ಮನುಷ್ಯ ರೂಪ ಧಾರಣೆ ಮಾಡಿರುವ ಮನುಷ್ಯರನ್ನೆಲ್ಲ ಅವನ ದೇಶ, ಅವನ ರಾಷ್ಟ್ರ, ಜಾತಿ, ಮತ ಬಂಧಿಸ್ತಾ ಇದೆ. ಹುಟ್ತಾ ಇದ್ದಂಗೆ ಮಗು ವಿಶ್ವಮಾನವ, ಆಮೇಲೆ ಅವ್ರು ಹಿಡ್ಕೊಂಡು ಅವ್ರನ್ನ ಕುಬ್ಜೆ ಮಾಡಿಬಿಡ್ತೀವಿ ನಾವು. ಕುವೆಂಪು ಕಾನ್ಸೆಪ್ಟ್ ಇದು. ಮಗು ಹುಡ್ತಾ ಇದ್ದಂಕಲೇ ವಿಶ್ವಮಾನವ, ಅದಕ್ಕೆ ಆಮೇಲೆ ನಿಧಾನಕ್ಕೆ ಅವೆಲ್ಲ ತುಂಬ್ತಾ ಇರ್ತೀವಿ. ಅದರಿಂದ ಮತ್ತೆ ಬಿಡುಗಡೆಗೊಳಿಸ್ಬೇಕು. ಆ ಬಿಡುಗಡೆ ಕೊಡೋ ಕೆಲಸವನ್ನು ಅವರು ವಿಶ್ವವಿದ್ಯಾಲಯಗಳಿಗೆ ಹೇಳ್ತಾರೆ. ವಿಶ್ವವಿದ್ಯಾಲಯ ವಿಶ್ವ ಪ್ರಜ್ಞೆಯನ್ನು, ವಿಶ್ವವಿದ್ಯೆಯನ್ನು ಹುಟ್ಟಿಸಿ ಆ ಬಿಡುಗಡೆ ಕೆಲಸವನ್ನು ಮಾಡಬೇಕು ಅಂತ. ಇವಾಗ ಮಾಡ್ರನ್ ಎಜುಕೇಷನ್ ಯಾವ ಥರ ಆಗಿಬಿಟ್ಟಿದೆ ಅಂದರೆ, ಅದೊಂದು ಈಗ ಮಾರುಕಟ್ಟೆಯ ಜಾಗತೀಕರಣಕ್ಕೆ, ಮಾರುಕಟ್ಟೆಯ ವಿಶ್ವಾತ್ಮಕತೆ ಒಂದಿದೆ. ದುರ್ಬಲರನ್ನು ದೋಚೋದು, ನಾನು ಬಲಿಷ್ಠನಾಗಿ ಬದುಕೋದು, ಅದೇ ಮಾರುಕಟ್ಟೆ ವಿಶ್ವಾತ್ಮಕತೆ. ಮಾರುಕಟ್ಟೆ ವಿಶ್ವಾತ್ಮಕತೆಯನ್ನು, ಆ ಬಗೆಯ ಕೋರ್ಸ್ಗಳನ್ನು, ಆ ಬಗೆಯ ಚಿಂತನೆಗಳನ್ನು ಮಾಡಿದ್ರೆ ಮಾತ್ರ ವಿಶ್ವವಿದ್ಯಾಲಯ ಅನ್ನೋ ಥರ ಆಗಿಬಿಟ್ಟಿದೆ ಇವಾಗ. ಶಿವರಾಮ್ ಶೆಟ್ಟರ್ ಹೇಳಿದರು, ಸೋಷಿಯಲ್ ಸೈನ್ಸಸ್ ಹೋಗ್ತಾ ಇದೆ, ಲಿಟ್ರೇಚರ್ ಹೋಗ್ತಾ ಇದೆ, ಫಿಲಾಸಫಿ ಹೋಗೇ ಬಿಟ್ಟಿದೆ. ಫಿಲಾಸಫಿ ಕುವೆಂಪು 100 ಕಡೆ ಹೇಳ್ತಾರೆ, ನಾನು ಕವಿಯಲ್ಲ, ನಾನು ಫಿಲಾಸಫರ್ ಅಂತ. ಫಿಲಾಸಫಿ ಅಂದರೆ ಈ ಲೋಕದ ಬಗೆಗಿನ ಹೊಸ ಚಿಂತನೆಗಳನ್ನು ಹುಟ್ಟಿಸಿ ಜನರ ಮಾನಸವನ್ನು ಸಿದ್ಧ ಮಾಡುವ ಕೆಲಸ. ಅದರಿಂದ ಕುವೆಂಪು ಯಾವಾಗಲೂ ಈ ಈ ಈ ಸ್ಥಳೀಯತೆಗೆ ಬದ್ಧವಾಗಿ ಅದರ ಆಚೆ ಜಿಗಿದು ಇಡೀ ಲೋಕವನ್ನು ನೋಡಿ. ಎಂದೂ ಟೂರ್ ಮಾಡಿದವರಲ್ಲ. ನನಗನ್ನಿಸ್ತದೆ ತೇಜಸ್ವಿನೂ ಎಂದೂ ಫಾರಿನ್ ಟೂರ್ ಮಾಡಿಲ್ಲ, ಲಂಕೇಶ್ ಮಾಡಿಲ್ಲ, ಕುವೆಂಪು ಮಾಡಲೇ ಇಲ್ಲ. ಒಂದೇ ಸಲ ಬೇಲೂರು ಮಠಕ್ಕೆ ಅವರು ಕಲ್ಕತ್ತೆಗೆ ಸ್ವೀಕಾರ ಮಾಡಲಿಕ್ಕೆ ಹೋಗಿದ್ದರು, ದೀಕ್ಷೆ. ಹೆಚ್ಚು ತಿರುಗಾಟ ಮಾಡ್ದ, ಯಾವ ದೇಶಕ್ಕೂ ಹೋಗದ ಮನುಷ್ಯ ತನ್ನ ಮೂಲೆಯಲ್ಲಿ ಕೂತ್ಕೊಂಡು ಇಡೀ ವಿಶ್ವದ ತಿಳುವಳಿಕೆಯನ್ನು ಕನ್ನಡಿಗರಿಗೆ ಧಾರೆ ಎರಿಬೇಕು ಅಂತ ಕೆಲಸ ಮಾಡಿದವರು. ಕುವೆಂಪು ಅವರ ವಿಶ್ವಾತ್ಮಕತೆಗೆ ಇನ್ನೊಂದು ಕಾರಣ ಇದೆ, ಅದು ಜೀವ ವಿಕಾಸವಾದ ಅಂತ ಕರೀತಾನೆ. ಅಂದರೆ ಪ್ರಕೃತಿ ಇರೋದೇ ಮನುಷ್ಯನ ಬಳಕೆಗೆ, ಅದ್ರ ಮೇಲೆ ದಿಗ್ವಿಜಯ ಸಾಧಿಸೋದೇ ದೊಡ್ಡ ಅಭಿವೃದ್ಧಿ ಅಂತ. ಇವಾಗಲೂ ಆ ಕಾನ್ಸೆಪ್ಟು, ನಾನು ಸಂಡೂರಿನ ಭಾಗದಿಂದ ಬಂದಿದ್ದೇನೆ, ನನಗೆ ಗೊತ್ತಿದೆ ಅಭಿವೃದ್ಧಿ ಅಂದರೆ ಏನು, ಯಾವ ಒಂದು ದುರವಸ್ಥೆಗೆ ತಗೊಂಡು ಹೋಗ್ಬೋದು ಅಂತ. ನಿಮಗೂ ಎಲ್ಲ ಅನುಭವಿಸ್ತಾ ಇದ್ದೀರಿ ನೀವು. ಆದರೆ ಕುವೆಂಪು ಆ ಕಾನ್ಸೆಪ್ಟ್ ನೋಡಿ, ಬೆಟ್ಟದ ಜೀವ ಅದಕ್ಕೆ ಸ್ವಲ್ಪ ಭಿನ್ನವಾದ ಕಥನ ಅದು. ಬೆಟ್ಟ ಹರಿಯುವ ನದಿ ಕಾಡನ್ನು ಕಡಿದು ಕೃಷಿ ಮಾಡಿ ಅದರ ಮೇಲೆ ದಿಗ್ವಿಜಯ ಸಾಧಿಸುವ ಮನುಷ್ಯನನ್ನು, ಗೋಪಾಲಯ್ಯನನ್ನು ಹೀರೋ ಅಲ್ಲಿ. ಪ್ರಕೃತಿ ಜೊತೆಗೆ ಒಂದು ಹೊಂದಾಣಿಕೆ, ಸಹಬಾಳ್ವೆ ಮಾಡುವ ಹೀರೋ ಅಲ್ಲ ಅವನು. ಯಾಕಂದರೆ ಕಾರಂತರು ಬಹಳ ಬೇರೆಯಾದ ಒಂದು ಮಾಡ್ರನ್ ಕಾನ್ಸೆಪ್ಟನ್ನು ಒಪ್ಕೊಂಡಿದ್ದವರು. ಕುವೆಂಪು ಹಾಗಲ್ಲ. ಅದ್ರ ಜೊತೆಗೆ ನನ್ನ ಸಂಬಂಧ ಏನು, ಪ್ರಕೃತಿ ಹೇಗೆ ನನ್ನನ್ನು ಬೆಳೆಸ್ತದೆ, ನಾನು ಅದ್ರ ಮೇಲೆ ದಿಗ್ವಿಜಯ ಸಾಧಿಸೋದಲ್ಲ. ಒಂದು ಹುಳುವು ಸ್ವರ್ಗಕ್ಕೆ ಹೋಗಬಲ್ಲದು ಅಂತ ನಂಬೋ ಮನುಷ್ಯನಿಗೆ ಮಾತ್ರ ಇನ್ನೊಬ್ಬ ಮನುಷ್ಯನ ಮೇಲೆ ಗೌರವ ಇರ್ತಿದ್ದು, ವಿವೇಕಾನಂದರು ಹೇಳಿದ್ದಿದ್ದು. ಅದರಿಂದಲೇ ತಿಮ್ಮಿನ ಹುಡುಕಕ್ಕೆ ಹೋಗೋ ಗುತ್ತಿ ಒಂದು ಹುಳುವಿನಿಂದ ಪಾಠ ಕಲಿತಾನೆ. ಈವನ್ ಎ ಕ್ರೀಚರ್ ಕೆನ್ ಟೀಚರ್ಸ್ ಲೆಸನ್ಸ್. ಇದು ಮನುಷ್ಯ ಪ್ರಕೃತಿ ಮೇಲೆ ಆಳೋ ಸಿದ್ಧಾಂತ ನಮ್ಮದವ್ರಿಗೆ ಮಾಡೋಕ್ಕಾಗಲ್ಲ. ಇದು ಎಲ್ಲ ಸರ್ವಜೀವವಾದದಲ್ಲಿ ಒಂದು ಹಂದಿ ಚಿತ್ರ ಬರ್ತದೆ, ಕಾನೂರು ಹೆಗ್ಗಡತಿ ಮದುಮಗಳಲ್ಲಿ ನೋಡಬೇಕದು. ಆ ಚಿತ್ರದ ವಿವರಣೆಯೇ ಈ ಲೋಕದಲ್ಲಿ ಈ ಎಲ್ಲ ಜೀವಿಗಳಿಗೆ ಬದುಕುವ ಹಕ್ಕಿದೆ ಅಂತಲೇ ಪ್ರತಿಪಾದಿಸ್ತಾ ಇದೆ ಅದು. ಅದರಿಂದ ಎಲ್ಲಾದರೂ ಫೇಮಸ್ ಪದ್ಯ, ಎಲ್ಲಾದರೂ ಇರು, ಎಂತಾದರೂ ಇರು, ಎಲ್ಲಿದ್ದರೆ ಏನು, ಎಂತಿದ್ದರೆ ಏನು, ಸ್ಪೇಸನ್ನು, ಜಾಗವನ್ನು ರೆಫರ್ ಮಾಡೋ ಶಬ್ದಗಳವು. ಎಲ್ಲಾದರೂ ಇರು, ಕಾಲ, ಎಂತಾದರೂ ಇರು. ಅವ್ರೇನು ಹೇಳ್ತಾರೆ, ನೀನು ಮುಟ್ಟುವ ನೆಲ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧ, ನೀ ಕುಡಿಯುವ ನೀರು ಕಾವೇರಿ, ನೀ ಮೆಟ್ಟುವ ನೆಲ ಕರ್ನಾಟಕ, ನೀವೆಲ್ಲಾದರೂ ಇರಿ. ಜಗತ್ತನ್ನು ಕರ್ನಾಟಕದ ಒಂದು ಸಸ್ಯ, ಒಂದು ಬೆಟ್ಟ, ಒಂದು ನೀರು ಮತ್ತು ಒಂದು ನೆಲದ ಮೂಲಕನೇ ಹೇಳ್ತಾ ಇದ್ದಾರೆ. ಜಗತ್ತನ್ನು ಪ್ರೀತಿಸೋ ವಿಧಾನ ಅಂದರೆ ನನ್ನನ್ನು ಬಿಟ್ಟುಕೊಟ್ಟಲ್ಲ, ಅದು ನನ್ನ ರೂಪಕಗಳು, ನನ್ನ ಅನುಭವಗಳ ಮೂಲಕನೇ. ಆ ಪದ್ಯದ ಲೈನ್ ಹೀಗಿದೆ, ಅನ್ಯವೆನಲ್ ಅದೇ ಮಿಥ್ಯ. ನೀ ಯಾವುದನ್ನು ಅನ್ಯ ನಮ್ಮ ಭಾರತದ ಅರ್ಧ ಸಮಸ್ಯೆ ಶುರುವಾಗಿರೋದು ಅನ್ಯದ ಡಿಫಿನೇಷನ್ ಮೂಲಕ. ಅನ್ಯ ನನ್ನದಲ್ಲದ. ಐ ಥಿಂಕ್ ದಕ್ಷಿಣ ಕನ್ನಡದ ಪತ್ರಿಕೆಗಳ ಒಂದು ವಿಚಿತ್ರ ಶಬ್ದ ಕೇಳ್ತೀವಿ ನಾವು, ವಿಧರ್ಮಿಗಳ ಹುಡುಗ ನಮ್ಮ ಧರ್ಮದ ಹುಡುಗಿ ಜೊತೆ ಕೂತಿದ್ದ, ವಿಧರ್ಮಿಗಳು ಅಥವಾ ಏನೋ ಶಬ್ದ ಇದೆ. ಇದು ಡಿಫಿನೇಷನ್ ಆಫ್ ಅನ್ಯ ಎಷ್ಟು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಟ್ಟಿದೆ. ಅನ್ಯವಿನಲ್ಲ ಅದ ಮಿಥ್ಯ. ಅವ್ರು ಹೇಳ್ತಾರೆ, ಕರ್ನಾಟಕದ ಮಿಡಿತ ಇಲ್ಲದೆ ಕರ್ನಾಟಕದೊಳಗಿದ್ರೂ ಅವ್ನು ಕರ್ನಾಟಕದವನು ಆಗಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಯಾವುದಾದ್ರೂ ಮೂಲೆಯಲ್ಲಿದ್ದು ನೋಡಿ. ಅದಕ್ಕೆ ಕುವೆಂಪು
ಕನ್ನಡದ ಬಗ್ಗೆ ಅಷ್ಟೊಂದು, ಕರ್ನಾಟಕದ ಬಗ್ಗೆ ಅಷ್ಟೊಂದು ಚಿಂತನೆ ಮಾಡಿದ ಇನ್ನೊಬ್ಬ ಲೇಖಕ ಇಲ್ಲ. ಆದರೆ ಆ ಕವಿ ವಿಶ್ವದ ಬಗ್ಗೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಯೋಚನೆ ಮಾಡಿದ್ರೆ ಹೆಂಗೆ ಸಾಧ್ಯ ಇದು? ಭಾರತ, ಕರ್ನಾಟಕ ಮತ್ತು ವಿಶ್ವ, ಈ 3 ಫ್ರೇಮ್ಗಳಲ್ಲಿ ಕುವೆಂಪು ಹೇಗೆ ಹೋಗ್ತಾರೆ ಅಂದರೆ ಒಂದಕ್ಕೊಂದು ವಿರುದ್ಧ ಅಲ್ಲ. ಅದು ಒಂದಕ್ಕೊಂದು ಬಿಟ್ಟು ಇನ್ನೊಂದನ್ನು ಒಪ್ಕೊಂಡ್ರೆ ಹೊಟ್ಟೋಯ್ತೀವಿ. ಕರ್ನಾಟಕ ಬಿಟ್ಟು ಭಾರತ 1956ರಲ್ಲಿ ಬಿಡುಗಡೆ ಆದಾಗ ಅಲ್ಲಿ ಕೆಂಗಲ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾರೆ. ಅಯ್ಯೋ, ಕೆಲವರು ಕರ್ನಾಟಕದ ಏಕೀಕರಣನ ಭಾರತಕ್ಕೆ ಛಿದ್ರ ಅಂತ ತಿಳ್ಕೊಂಡಿದ್ದಾರೆ, ನಮ್ಮ ವೈವಿಧ್ಯಗಳು ನಮ್ಮ ಶಕ್ತಿ ಎಂದು ತಿಳಿಯದ ಹೊರತು ಭಾರತವನ್ನು ಕಟ್ಟಲಿಕ್ಕಾಗಲ್ಲ ಅಂತ. ವೈವಿಧ್ಯಗಳನ್ನು ದ್ವೇಷಿಸುವ ಸಂಸ್ಕೃತಿ ಬೆಳೆಸ್ತಾ ಇರೋ ಸಂದರ್ಭದಲ್ಲಿ ವೈವಿಧ್ಯಗಳು ನಮ್ಮ ಶಕ್ತಿ ಅಂತ ಭಾಳ ಹಿಂದೆ ಹೇಳಿದ ಕವಿಯವರು. ಅದರಿಂದ ಯಾರು ಹೆದರಬೇಡಿ ಭಾಷಾವಾರು ಪ್ರಾಂತ್ಯಗಳಿಗೆ. ಇದು ಈ ಭಾರತದ ಏನು ಫೆಡರಲ್ ಕನ್ಸೆಪ್ಟನ್ನು ಗಟ್ಟಿ ಮಾಡ್ತದೆ ಅಂತ. ವೈಶಾಖ ಸೂರ್ಯೋದಯ ಅಷ್ಟು ಜನಪ್ರಿಯ ಅಲ್ಲದ ಪದ್ಯಗಳನ್ನು ಕೋಟ್ ಮಾಡ್ತಾನೆ. ಅದರಲ್ಲಿ ಸುಮ್ಮನೆ ಒಬ್ಬ ಹುಡುಗ, ಒಬ್ಬ ತರುಣ, ಹಕ್ಕಿ ಮರ ಬೆಟ್ಟಗಳೆಲ್ಲ ಚಾರಣೆ ಮಾಡಿ ಕಡೆಗೆ ಹೇಳ್ತಾನೆ, ವಿಶ್ವರೂಪಿ ವಿಶ್ವೇಶನ ಪೂಜೆ ಇದು ನಾನು ತಿರುಗಾಡಿದ್ದು ಅಂತ. ಅಂದರೆ ನೇಚರ್ನ ಮೂಲಕ ಇಡೀ ಜಗತ್ತನ್ನು ಪರಿಭಾವಿಸೋದು. ಅದಕ್ಕೇನು ಜಿಯೋಗ್ರಫಿ ಇರೋದೇ ಇಲ್ವಲ್ಲ ನೇಚರ್ಗೆ. ಒಂದು ಹೂ ಬಗ್ಗೆ ಹೇಳ್ತಾರೆ ಅವರು, ಬರೀ ಹೂವಲ್ಲ ಅಂತ ಪದ್ಯದಲ್ಲಿ. ಋಷಿ ದರ್ಶನಕ್ಕೆ ಈ ಹೂವು ವಿಶ್ವಕ್ಕೆ ಪಡಿ. ಸಿ ದ ವರ್ಡ್ ವಿಶ್ವ ಕುವೆಂಪು ಎಲ್ಲೆಲ್ಲಿ ತರ್ತಾರೆ ನೀವು ನೋಡಿ. ಋಷಿ ದರ್ಶನಕ್ಕೆ ಈ ಹೂವು ವಿಶ್ವಕ್ಕೆ ಪಡಿ ಇದು. ಇನ್ನೊಂದು ಕುವೆಂಪು ಅವರ ವಿಶ್ವಮಾನತೆ, ಯೂನಿವರ್ಸಲಿಸಮ್ ರೂಪಿಸಿದ ಶಕ್ತಿ ಅಂದರೆ ಒಂದು ಚಲನ ತತ್ವ. ಇಲ್ಲಿ ಯಾವುದೂ ನಿಲ್ಲುವುದಿಲ್ಲ. ನೀವು ಅನಿಕೇತನ ಪದ್ಯ ನೋಡಿ, ನಮ್ಮ ಸೋದರಿಯೊಬ್ಬರು ಅದ್ಭುತವಾಗಿ ಹಾಡಿದ್ರು. ಅದರಲ್ಲಿ 8-10 ಸಲ ಆಗು 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 ಅಂತ ಬರ್ತದೆ. ಕೊನೆಯನೆಂದು ಮುಟ್ಟದಿರು. ಚಲನಶೀಲತೆಯಲ್ಲಿ ಆಳವಾಗಿ ನಂಬಿದ ಮನುಷ್ಯನಿಗೆ ಯಾವ ಜಾತಿಗಳ ಬಗ್ಗೆ ಗೌರವ ಇರೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಜಾತಿ ಬಗ್ಗೆ ಯಾಕೋ ಸ್ಟ್ರಕ್ ಮಾಡ್ತಾ ಇದೆ ಅಂತ. ಚಲನೆಯನ್ನು ಸ್ಟ್ರಕ್ ಮಾಡ್ತದೆ, ಮತಗಳು ಸ್ಟ್ರಕ್ ಮಾಡ್ತದೆ, ನಮ್ಮ ಬುದ್ಧಿಯನ್ನು ಚಲನೆಯನ್ನು ಸ್ಟ್ರಕ್ ಮಾಡ್ತದೆ. ಅದರಿಂದಲೇ ಅವ್ರಿಗೆ ಥಿಯೋಲಜಿಗಳ ಮೇಲೆ ಬಹಳ ಕೋಪ, ಫಿಲಾಸಫಿಗಳ ಮೇಲೆ ಗೌರವ. ಸೊ ಪ್ರತಿ ವಸ್ತುವು ಚಲನಶೀಲ ಸ್ಥಿತಿಯಲ್ಲಿದೆ. ಬುದ್ಧನ ಫಿಲಾಸಫಿ ಕುವೆಂಪು ಹೆಂಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ನೋಡಿ. ರೂಪಾಂತರ ತತ್ವವನ್ನು ಮಾಡ್ತಾರೆ. ಅದರಿಂದ ನೀರು ತೀರ್ಥ ಆಗ್ತದೆ. ಇಲ್ಲಿ ಶ್ರೀಸಾಮಾನ್ಯ ಆಗ್ತಾನೆ. ಈ ಪರಿವರ್ತನೆಯಲ್ಲಿ ಆ ದೊಡ್ಡ ಸೇಸಿ ತನ್ನ ಮಗನನ್ನು ಅಪ್ಕೋತಾಳಲ್ಲ ಹೊಡೆತ ಬಿದ್ದಾಗ, ಆಗ ಕುವೆಂಪು ಬರೀತಾರೆ ಆ ತಾಯಿ ಬಗ್ಗೆ. ಅವಳು ದಲಿತ ಹೆಣ್ಮಗಳು, ಇಡೀ ಲೋಕದ ಮಾತೃತ್ವ ಅವಳಲ್ಲಿದೆ ಅಂತ. ಲೋಕದ ಮಾತೃತ್ವ ಇದೆ. ಒಬ್ಬ ನಾಯಿ ಗುತ್ತಿಯನ್ನು ಚಿತ್ರಿಸಿ ಮಾಡುವಾಗ ಇಡೀ ವಿಶ್ವ ಮಾನವತ್ವದ ಒಂದು ಪ್ರತಿನಿಧಿ ಅವನು, ದಲಿತ ಅಲ್ಲ ಅವನು. ಸೊ ಕುವೆಂಪು ಮನುಷ್ಯನ ಕಲ್ಪಿಸ್ಕೊಳ್ಳೋದೆ ಒಂದು ದೊಡ್ಡ ಕ್ಯಾನ್ವಾಸಲ್ಲಿ, ಒಂದು ಕಾಸ್ಮಿಕ್ ಕ್ಯಾನ್ವಾಸಲ್ಲಿ. ಅಂದರೆ ಎಲ್ರಿಗೂ ಬದುಕುವ ಹಕ್ಕಿದೆ ಮಾತ್ರ ಅಲ್ಲ, ಬದಲಾವಣೆ ಆಗುವ ಮತ್ತು ಮಾಡಿಕೊಳ್ಳುವ ಹಕ್ಕು ಇದೆ ಅಂಥೇಳಿ ಅವರು ನಮ್ಮದವರು. ಹೀಗಾಗಿ ಅವರು ಜಾತಿ ಮತಗಳನ್ನು, ಅದರಿಂದ ಸಮಾಜ ಸುಧಾರಣೆಯ ಭಾಗವಾಗಿ ಅವರು ವಿಶ್ವಾತ್ಮಕತೆ ರೂಪುಗೊಂಡಿದೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ ಸ್ವಲ್ಪ ಕ್ಲೀಶೆ ಥರ ಕಾಣ್ತಾ ಇದೆ. ಆದರೆ ಆಳದಲ್ಲಿ ಕುವೆಂಪುಗೆ ಅದರ ಮೇಲೆ ನಂಬಿಕೆ ಇತ್ತು. ಮಂತ್ರಮಾಂಗಲ್ಯದ ವಿಧಿಗಳನ್ನು ಅವರೆಲ್ಲ ಭಾಷಣಗಳು ನೋಡಿದರೆ ಒಂದು ಹೊಸ ಸಮಾಜದ, ಒಂದು ಹೊಸ ರಾಷ್ಟ್ರದ ಕನ್ಸೆಪ್ಟನ್ನು ಅವರು ಮತ್ತೆ ಮತ್ತೆ ಮಂಡಿಸ್ತಾ ಇರೋದನ್ನು ನಾವು ನೋಡಬಹುದು. ಮತ್ತು ಭಾಷೆಗಳ ಬಗ್ಗೆ ಕನ್ನಡ, ನೀವು ಜಗತ್ತಿನ ಎಲ್ಲ ಭಾಷೆಗಳಿಂದ ಶಕ್ತಿಯನ್ನು ಪಡೆಯಿರಿ, ಆದರೆ ಕಟ್ಟುವ ಮತ್ತು ಅಭಿವ್ಯಕ್ತಿಯ ಭಾಷೆ ಮಾತ್ರ ಕನ್ನಡವೇ ಆಗಿರಬೇಕು. ಅದು ಕುವೆಂಪು ಅವರ ಸೂತ್ರ. ಅದಕ್ಕೆ ಇಂಗ್ಲೀಷು ಪೂತನಿಯ ಹಾಲಿಗೆ ಹೋಲಿಸುವ ಕುವೆಂಪು ನಮಗೆ ಬೇಕಾದ ಇಂಗ್ಲೀಷ್ ಅಂತ ಲೇಖನ ಬರೀತಾರೆ. ಇಂಗ್ಲೀಷ್ ತಿರಸ್ಕರಿಸಲ್ಲ ಅವರು, ನಮಗೆ ಹೇಗೆ ಬೇಕು ಅಂತ. ಜಗತ್ತಿನ ಎಲ್ಲ ಭಾಷೆಗಳಿಂದ ಸಂಸ್ಕೃತದ ಬಗ್ಗೆ ಅವರಿಗಿರುವಷ್ಟು ಆಳವಾದ ಶ್ರದ್ಧೆ ಬೇರೆಯವ್ರಿಗಿಲ್ಲ. ಆದರೆ ಕ್ರಿಟಿಕಲ್ ಆಗಿದೆ ಅದು. ಸೊ ಎಲ್ಲ ಭಾಷೆಗಳಿಂದ ಕನ್ನಡ ಶಕ್ತಿ ಪಡಿಬೇಕು ಮತ್ತು ಕನ್ನಡದಲ್ಲಿ ಅಭಿವ್ಯಕ್ತಿ ಮಾಡಬೇಕು. ಇದು ಕುವೆಂಪು ಅವರ ಬಹುತ್ವದ ಒಂದು ಕಾನ್ಸೆಪ್ಟ್ ಅಂತ ನನಗನ್ಸುತ್ತೆ. ಇದನ್ನೇ, ಈ ಲಾಜಿಕನ್ನೇ ಅಪ್ಲೈ ಮಾಡಿ ಜಗತ್ತಿನ ಬಹು ಬೇರೆ ಬೇರೆ ಸಂಸ್ಕೃತಿಗಳಿಂದ ಈ ಸುಂದರ ವಿಶ್ವ ರೂಪುಗೊಂಡಿದೆ. ಭಾರತ ಹಲವು ಭಾಷೆಗಳಿಂದ, ಹಲವು ಸಂಸ್ಕೃತಿಗಳಿಂದ ಭಾರತ ರೂಪುಗೊಂಡಿದೆ ಹಾಗೆ ಅಂತ. ಬಹಳ ಮುಖ್ಯವಾಗಿ ಅವರು ತಮ್ಮ ವಿಶ್ವಾತ್ಮಕತೆಗೆ ತೆಗೆದುಕೊಂಡು ಪ್ರೇರಣೆ ಸಾಹಿತಿಗಳಿಂದ. ದಯವಿಟ್ಟು ಗಮನಿಸಿ, ಟ್ಯಾಗೂರ್, ಟಾಲ್ಸ್ಟಾಯ್, ಅರವಿಂದ ಮಹರ್ಷಿ ಮತ್ತು ವರ್ಡ್ಸ್ವರ್ತ್ ಅವ್ರ ಮೇಲೆ ಭಾಳ ಪ್ರಭಾವ ಬೀರಿದವರು. ಶೇಕ್ಸ್ಪಿಯರ್ ಬಗ್ಗೆ ಭಾಳ ಕೆಟ್ಟದಾಗ ಒಂದು ಪದ್ಯ ಬರೀತಾರೆ ಅವರು, ಸಂತೆ ಅವನು ಅಂತ. ಎನಿವೆ, ಈ ಮೊದಲ ಮೂವರು ಟ್ಯಾಗೂರ್, ಟಾಲ್ಸ್ಟಾಯ್, ಅರವಿಂದರು ಬಹಳ ದೊಡ್ಡ ಲೇಖಕರು ಮಾತ್ರ ಅಲ್ಲ, ವಿಶ್ವ ಮಾನವತೆಯ ಕಾನ್ಸೆಪ್ಟ್ನಲ್ಲಿ ತಮ್ಮದೇ ಆದ ಪ್ರಯೋಗ ಮಾಡಿದವರು ಅನ್ನೋದನ್ನು ನಾವು ಮರಿಬಾರದು. ಅರವಿಂದ ಆಶ್ರಮ ಪಾಂಡಿಚೇರಿಲಿ
ಜಗತ್ತಿನ ಯಾವ ಗುರುತುಗಳು ಇಲ್ಲದೆ ಬದುಕಬಹುದಾದ ನಾಗರಿಕರ ಕಲ್ಪನೆಯನ್ನು ಕೊಟ್ಟಿದೆ ಅಲ್ಲಿ. ಅಲ್ಲಿ ಜಗತ್ತಿನ ಎಲ್ಲ ದೇಶದಿಂದ ತಂದ ಮಣ್ಣಿನಿಂದ ಕ್ರಿಯೇಟ್ ಮಾಡಿರುವಂಥ ಕಟ್ಟಡ ಅದು. ಅದರ ಬುಡದಲ್ಲಿ ಹಾಕಿದ್ದಾರೆ ಅರವಿಲ್ಲಾದಲ್ಲಿ. ಟಾಲ್ಸ್ಟಾಯ್ ಕೂಡ ಕೆಲಸಗಾರರ ಜೊತೆಗೆ ತನ್ನ ಎಸ್ಟೇಟಲ್ಲಿ ಕೆಲಸ ಮಾಡೋಕ್ಕೆ ಬಂದವನು. ಅಫ್ಕೋರ್ಸ್ ಟ್ಯಾಗೂರ್ ಶಾಂತಿನಿಕೇತನ ಕಟ್ಟುವಾಗ ಅವ್ರ ನೊಬೆಲ್ ಪ್ರಶಸ್ತಿ ಭಾಷಣ ನಾವು ನೋಡಿದ್ರೆ ಗೊತ್ತಾಗ್ತದೆ, ಈ ವೆಸ್ಟ್ ಆ್ಯಂಡ್ ಈಸ್ಟ್ನ ಕಾನ್ಸೆಪ್ಟ್ ನಮ್ಮನ್ನು ನಾಶ ಮಾಡಿದೆ ಅಂತ ಹೇಳ್ತಾರೆ ಅವರು. ಇವರು ಮೂವರು ಆ್ಯಕ್ಟಿವಿಸ್ಟ್ಗಳು ಹೌದು, ಫಿಲಾಸಫರ್ಸ್ ಹೌದು, ನಮ್ಮ ದೊಡ್ಡ ಲೇಖಕರು ಹೌದು. ಅದರಿಂದ ಕುವೆಂಪು ಅವರ ವಿಶ್ವ ಮಾನವತೆಯ ಪ್ರಜ್ಞೆಯನ್ನು ರೂಪಿಸಿದ ಎಲ್ಲರೂ ಕೂಡ ಗಡಿಗಳ ಆಚೆಗಿನ ದೇಶದ ಜಗತ್ತಿನ ಕಲ್ಪನೆಯನ್ನು ಕೂಡ ನಮ್ಮದವರು ಅನ್ನೋದನ್ನು ನಾವು ಗಮನಿಸಬೇಕು. ಕುವೆಂಪು ಹೀಗಾಗಿ ಒಂದು ಲೇಖನದ ಬಗ್ಗೆ ಏನಾದರೂ ಹೇಳಕ್ಕೆ ಶುರು ಮಾಡಿದ್ರೆ ಜಗತ್ತಿನ ಎಲ್ಲ ಲೇಖಕರನ್ನು ತರ್ತಾರೆ. ಪ್ರತಿಭಾ ವಿಧಾನ ಅಂತ ಒಂದು ಅದ್ಭುತ ಲೇಖನ ಇದೆ. ಅದರಲ್ಲಿ ಅವರು ಡಿವೈನ್ ಕಾಮಿಡಿ, ಸಾವಿತ್ರಿ ಮತ್ತು ಹರಿಶ್ಚಂದ್ರ ಕಾವ್ಯ ಒಟ್ಟಿಗೆ ತರ್ತಾರೆ. ಯಾಕೆಂದರೆ ಜಗತ್ತಿನ ಶ್ರೇಷ್ಠ ಸಾಹಿತ್ಯವನ್ನು ಒಂದೇ ಫ್ರೇಮ್ನಲ್ಲಿ ಚರ್ಚೆ ಮಾಡ್ತಾರೆ. ಭಾಷೆ ಬೇರೆ ಅಷ್ಟೇ ಅದು ಹಾಗೆ ಅಂತ. ಭಾಳ ಪ್ರಸಿದ್ಧವಾದ ಅರ್ಪಣೆ ಗೊತ್ತೇ ಇದೆ, ಡಾಂಟೆಗೆ, ಮಿಲ್ಟನ್ಗೆ, ಇಡೀ ಜಗತ್ತಿನ ಎಲ್ಲ ಮಹಾಕವಿಗಳನ್ನು ಸ್ಮರಣೆ ಮಾಡೋದು. ಅದರಿಂದ ಲಿಟ್ರೇಚರ್ ಕೂಡ ಲೋಕವನ್ನು, ವಿಶ್ವವನ್ನು, ಅವರ ವಿಶ್ವಾತ್ಮಕತೆಯನ್ನು ರೂಪಿಸೋದಕ್ಕೆ ಬಹಳ ಇಂಪಾರ್ಟೆಂಟ್ ಆದ ಒಂದು ಸಂಗತಿ. ಮತ್ತು ನೆಹರು ಮಾಡಿದ ಪ್ರಯೋಗಗಳೇನಿವೆ ಜಗತ್ತಿನ ಶಾಂತಿಗಾಗಿ, ಅದು ಕುವೆಂಪಿಗೆ ವೈಯಕ್ತಿಕವಾಗಿ ತುಂಬ ಇನ್ಫ್ಲುಯೆನ್ಸ್ ಮಾಡಿತ್ತು. ಚಂಪಾ, ತೇಜಸ್ವಿ ಮುಂತಾದವರು ಮಾಡಿದ ಒಂದು ದೊಡ್ಡ ಸಭೆ ಇದೆಯಲ್ಲ, ಜಾತಿ ವಿನಾಶ ಸಭೆ, ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ, ಅದರಲ್ಲಿ ಅವ್ರು ಹೇಳ್ತಾರೆ, ನಿಮಗೆ ಸೋವಿಯತ್ತಲ್ಲಿ, ಚಿಲಿನಲ್ಲಿ, ವಿಯೆಟ್ನಾಮಲ್ಲಿ ಏನು ನಡೀತಿದೆ ಅಂತ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ನಿಮ್ಮ ಪ್ರಜ್ಞೆ ಬರೀ ಕರ್ನಾಟಕ, ಬರೀ ಇಂಡಿಯಾ ಮಾತ್ರ ಅಲ್ಲದೆ ವಿಶ್ವ ಪ್ರಜ್ಞೆ ಆಗಲಿ, ಆ ತರುಣ ಲೇಖಕರಿಗೆ ಅವರು ಹೇಳ್ತಾ ಇದ್ದಾರೆ. ಸೊ ಕುವೆಂಪು, ನನ್ನ ಕೊನೆಯದಾಗಿ ಭಾಳ ಸಮಯ ಕಡಿಮೆ ಇದೆ, ಅವರ ಒಂದು 2-3 ಅವರ ವಿಶ್ವಾತ್ಮಕತೆಯಲ್ಲಿರೋ 2-3 ಮುಖ್ಯ ವಿನ್ಯಾಸಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಮೊದಲನೇದಾಗಿ, ಕುವೆಂಪು ಪಂಪನಿಂದ ಶುರುವಾದ ಈ ದೇಸಿ ಮಾರ್ಗ ಇದೆಯಲ್ಲ, ಅವರನ್ನು ವಿರುದ್ಧವಾಗಿ ನೋಡದೆ ದೇಸಿಯೊಳ್ ಪೊಕ್ಕು ಮಾರ್ಗದಲ್ಲಿ ತೊಳ್ಳುವುದು, ಇದು ಕನ್ನಡದ ಒಂದು ವಿವೇಕ. ಇದು ಕನ್ನಡ ಕಾವ್ಯಮೀಮಾಂಸೆ ವಿವೇಕ ಮಾತ್ರ ಅಲ್ಲ, ಅದು ಕಲ್ಚರಲ್ ಆದ ವಿವೇಕ. ಇದು ಭಿನ್ನವಾದ್ದು ಇದ್ದರೆ ಅದರ ಜೊತೆಗೆ ತಳ್ಳುವುದು, ಅದರ ಜೊತೆಗೆ ನಾವು ಸಂಬಂಧ ಮಾಡಬೇಕು, ಶಕ್ತಿಯನ್ನು ಪಡಿಬೇಕು. ಶರಣಾಗತ ಆದರೆ ಅಲ್ಲ, ಅಥವಾ ತಿರಸ್ಕಾರ ಮಾಡೋದ್ರಲ್ಲ. ಈ ಪಂಪನ ಈ ಸರಳವಾದ ಸ್ಟೇಟ್ಮೆಂಟು ಇಡೀ 10 ಶತಮಾನಗಳ ಸಾಹಿತ್ಯದ ಒಂದು ದೊಡ್ಡ ಕಾವ್ಯಮೀಮಾಂಸೆ ಆಗಿದೆ ಅಂತ ನನಗನ್ಸುತ್ತೆ. ಕುವೆಂಪು ಕೂಡ ಹಾಗೆ. ಸಂಸ್ಕೃತ ಜೊತೆಗಿನ ಅವ್ರ ಜಗಳ ಬೇಕು, ಸಂಸ್ಕೃತ ಶಾಹಿಯ ಬಗೆಗೆ ಜಗಳ ಇತ್ತು, ಸಂಸ್ಕೃತದ ಜೊತೆಗಲ್ಲ. ಸೊ ಮಲೆನಾಡು ಹಳ್ಳಿ ಮತ್ತು ನಗರ, ಹೋಗುವಿನ ಮಲೆನಾಡಿಗೆ ಅಂತ ಮತ್ತೆ 10 ಸಲ ಹಾಡ್ತಾರೆ. ಆದರೆ ವಿಶ್ವಕವಿಯವರು. ಸೊ ಯಾಕೆಂದರೆ ಮಲೆನಾಡಿನ ಹಳ್ಳಿಗೆ ವಾಪಸ್ ಹೋಗೋದು ಅವ್ರ ವಿಶ್ವಪ್ರಜ್ಞೆಗೆ ವ್ಯತಿರಿಕ್ತ ಅಲ್ಲ. ಅದು ಸಿ ದ ಫ್ರೇಮ್ಸ್. ಕರ್ನಾಟಕ ಮತ್ತು ಭಾರತ, ತಾಯಿ ಮಗಳ ಸಂಬಂಧದಲ್ಲಿ ಅವರು ನಾಡಗೀತೆ ಬರೀತಾರೆ. ವಿಶ್ವಭಾರತೀಯ ಶರಣು, ಭಾರತಿ ವಿಶ್ವದ ಒಂದು ಮಗಳವಳು. ಈ ಸಂಬಂಧ ವಾಚಕಗಳು ಗಮನಿಸಿ, ಈಸ್ಟ್ ವೆಸ್ಟ್, ಇಂಗ್ಲೀಷ್ ಕನ್ನಡ, ಈ ಎಲ್ಲ ವೈರುಧ್ಯಗಳನ್ನು ಕುವೆಂಪು ಅದ್ಭುತವಾದೊಂದು ಸಮನ್ವಯ ತತ್ವದಲ್ಲಿ ಇದು ಮಾಡ್ತಾರೆ. ಓ ಪಾಶ್ಚಾತ್ಯೆ, ಒಂದು ವಿಶ್ವವಿದ್ಯಾಲಯದ ಮೇಲೆ ಬರೆದಿರೋ ಪದ್ಯ ಇದು. ಓ ಔತ್ತರೇ, ಓ ದಾಕ್ಷಿಣಾತ್ಯೆ, ಸರ್ವಂ ಮಿಥ್ಯೆ ಪೂರ್ಣ ಸತ್ಯೆ, ಕಲಿಸು ಚಿದಾನಂದ ಚಿತ್ತೆ, ಬಾಳ್ವೆಯ ಪುರುಷಾರ್ಥವ. ಈ ಕೃತಕ ವಿಭಜನೆಗಳ ಆಚೆ ನಮ್ಮನ್ನು ಕಲಿಸು, ಈ ಡಿವಿಷನ್ಗಳ ಆಚೆ ನಮ್ಮನ್ನು ಕಲಿಸು, ಹಾಗೆ ಅಂತ. ಕುವೆಂಪುಗೆ GSS ಇಂಟರ್ವ್ಯೂ ಮಾಡ್ತಾ ಕೇಳ್ತಾರೆ, ಸರ್ ಪಶ್ಚಿಮದಿಂದ ಸಾಂಸ್ಕೃತಿಕವಾಗಿ ನಾವು ಬಿಡಿಸಿಕೊಂಡು ಭಾರತೀಯರಾಗುವುದು ಹೇಗೆ ಅಂತ. ಸಿಂಪಲ್ ಆಗಿದೆ ಕ್ವಶನ್. ಏನಂದರೆ, ಪಶ್ಚಿಮದಿಂದ ಸಾಂಸ್ಕೃತಿಕವಾಗಿ ಬಿಡಿಸಿಕೊಳ್ಳುವುದೇ ಅದು ಅನಗತ್ಯ. ಪಶ್ಚಿಮದಿಂದ ನಾವು ಬಿಡಿಸಿಕೊಳ್ಳಬಾರದು, ಉತ್ತಮವಾದದ್ದನ್ನು ನಾವು ಪೂರ್ತಿಯಾಗಿ ಉಳಿಸಿಕೊಳ್ಳಬೇಕು. ಇನ್ನು ಭಾರತೀಯತೆ ಅಂದರೆ ಏನು? ಭಾರತೀಯತೆ ಹೆಸರಲ್ಲಿ ಜಾತಿ, ಮತ ಇತ್ಯಾದಿ ಗಲೀಜುಗಳನ್ನು ಉಳಿಸ್ಕೊಳ್ಳೋದಾದರೆ ಆ ಭಾರತೀಯತೆ ನನಗೆ ಬೇಡ. ಸಿ ಡಿಫಿನೇಷನ್ ಆಫ್ ವಿಶ್ವಾತ್ಮಕತೆ ಆ್ಯಂಡ್ ಭಾರತೀಯತೆ. ಉಪನಿಷತ್ತುಗಳು ಹೇಳೋ ತತ್ವಗಳಿಗೆ ಎಲ್ಲ ಜಾತಿ ಮತ ತತ್ವ ಏನೂ ಇಲ್ಲವೋ ಅಲ್ಲಿಗೆ ಹೋಗೋದಾದರೆ ನಾನು ಭಾರತೀಯನಾಗೋದು, ಅಂಥ ಭಾರತೀಯನಾಗೋದು ಅಂದರೆ ನಾನು ವಿಶ್ವಮಾನವ ಆಗೋದು ಅಂತ. ಕುವೆಂಪು ಬಹಳ ಬ್ಯಾಲೆನ್ಸ್ ಮಾಡಿ ತಮ್ಮ ವಿಶ್ವಮಾನವತೆಯ ವಿಶ್ವಾತ್ಮಕತೆಯ ತತ್ವವನ್ನು ರೂಪಿಸ್ಕೊಂಡ್ರು ಅಂತ ನನಗೆ ಅನಿಸುತ್ತೆ. ಅವರು ಯಾವಾಗ ಜಾಗತಿಕ ಸಂಗತಿಗಳನ್ನು ಹೇಳ್ತಾರೆ, ಆವಾಗ ಸ್ಥಳೀಯತೆಯನ್ನು ಜೋಡಿ ಮಾಡ್ತಾರೆ. ನೆಪೋಲಿಯನ್ ಯುದ್ಧ ಮಾಡುವಾಗ ನಮ್ಮ ಅಜ್ಜ ಇಲ್ಲಿ ನಾಟಿ ಮಾಡ್ತಾ ಇದ್ದ, ಕರೆಸಿದ್ದರ ಮಗ ಸತ್ತಾಗ ಕೆರೆಯಲ್ಲಿ ಬಿದ್ದು, ನಡೆದಿರಬಹುದು ಜರ್ಮನಿಯಲ್ಲಿ ಯುದ್ಧ, ಅದು ಇಲ್ಲಿ ಮಗು ಸತ್ತಿದೆಯಲ್ಲ. ಸೊ ಡೆಲಿಬ್ರೇಟ್ಲಿ ಜಗತ್ತಿನ ವಿಷಯ, ಒಂದು ಸ್ಥಳೀಯವಾದ ವಿಷಯನ ಮುಂದೆ ಇಟ್ಟು ಇದು ಬಿಟ್ಕೊಟ್ಟು ಅದನ್ನು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಥವಾ ಅದನ್ನು ಬಿಟ್ಟು ಇದರಲ್ಲೇ ಧ್ಯಾನ ಮಾಡೋಕ್ಕೆ ಸಾಧ್ಯ ಇಲ್ಲ ಎಂಬ ಒಂದು ಅದ್ಭುತವಾದ ಒಂದು ಬ್ಯಾಲೆನ್ಸಿಂಗ್ ಸಮನ್ವಯ ಇದೆ. ಹೂವಯ್ಯ ತುಂಬ ಮನೆ ಕಷ್ಟದಲ್ಲಿ ಬೇಜಾರಾದಾಗ
ಹೋಗೋ ರಾಮಯ್ಯ ರಗ್ಬಿ ಚಾಪಲ್ ಪದ್ಯ ತಗೊಂಬ ಓದೋಣ ಅಂತ. ಮಲೆನಾಡಿನ ಅಟ್ಟದ ಮೇಲೆ ಕೂತು ಇಬ್ಬರು ಆ ಮನೆಯ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ರಗ್ಬಿ ಚಾಪಲ್ ಓದುವ ಈ ಸೀನ್ ಇದೆಯಲ್ಲ, ವಾಟ್ ಡಸ್ ಇಟ್ ಮೀನ್, ವಾಟ್ ಡಸ್ ಇಟ್ ಇಂಡಿಕೇಟ್? ಜಗತ್ತನ್ನು ಹಳ್ಳಿಯ ಮೂಲೆಯಲ್ಲಿ ಆವಾಹನೆ ಮಾಡೋ ಈ ಕ್ರಮದಲ್ಲೇ ಸ್ಥಳೀಯತೆಯನ್ನು ಬಿಟ್ಟುಕೊಡದ ವಿಶ್ವಾತ್ಮಕತೆಯ ಕಲ್ಪನೆಯನ್ನು ಕುವೆಂಪು ಹೇಳ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ. ಹಿರಿಯರೇ ಮತ್ತು ಸ್ನೇಹಿತರೆ, ಭಾಳ ಸಂಕ್ಷಿಪ್ತವಾಗಿ ಮೊಟಕು ಮಾಡ್ತಿದ್ದೇನೆ ನಾನು ಚರ್ಚೆಯನ್ನು. ನನ್ನ ಕೆಲವು ಸಂಶಯಗಳಿವೆ. ಇಷ್ಟಾಗಿ ಕುವೆಂಪು ತಮ್ಮ ಈ ವಿಶ್ವಾತ್ಮಕತೆಯ ಪರಿಕಲ್ಪನೆಗೆ ವಿರುದ್ಧ ಅಥವಾ ವ್ಯತಿರಿಕ್ತ ಎನಿಸುವ ಒಂದು ಬ್ಯಾಗೇಜ್, ಲಗೇಜ್ ಅವರ ಕಾನ್ಸೆಪ್ಟ್ಗಳಲ್ಲಿದೆ. ಉದಾಹರಣೆಗೆ ರಾಜಮನೆತನಗಳ ಇತಿಹಾಸವನ್ನು ಅವರು ಮೊದಲ ಘಟ್ಟದಲ್ಲಿ ಮೈಮೇಲೆ ಹಾಕ್ಕೊಳ್ತಾರೆ. ಆ ಥರದೊಂದು ಹಿಸ್ಟ್ರಿಯ ಕಾನ್ಸೆಪ್ಟನ್ನು ಮೈಮೇಲೆ ಹಾಕ್ಕೊಳ್ತಾರೆ. ಅಥವಾ ಫೋಕ್ಲೋರ್ನ ಅಥವಾ ವಚನ ಸಾಹಿತ್ಯವನ್ನು ಅವರು ಪರಿಗಣಿಸೋದೇ ಇಲ್ಲ. ಎಲ್ಲದರಲ್ಲೂ ಯಾವುದೂ ಮುಖ್ಯ ಅಲ್ಲ ಅಂತ ಹೇಳಿದ ಕವಿ ಯಾಕೆ ಈ ಎರಡು ದೊಡ್ಡ ಕನ್ನಡ ಸಾಹಿತ್ಯದ ಧಾರೆಗಳನ್ನು ಅನುಸಂಧಾನ ಮಾಡಲಿಲ್ಲ ಅನ್ನೋ ಪ್ರಶ್ನೆ, ಈ ಕ್ಯಾನನೈಸೇಷನ್ ಅಥವಾ ಅಭಿಜಾತ ಸಾಹಿತ್ಯದ ಈ ಕಲ್ಪನೆ ಕುವೆಂಪು ಅವರಿಗೆ ಎಲ್ಲಿ ಕಷ್ಟ ಕೊಡ್ತು ಅಂತ ನನಗೆ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತು ಮಂತ್ರಮಾಂಗಲ್ಯದ ವಿಷಯದಲ್ಲೆಲ್ಲ ಮಹಿಳೆಯರ ಬಗ್ಗೆ ದೊಡ್ಡ ಮಾತುಗಳಿವೆ. ಆದರೆ ಒಟ್ಟು ಕುವೆಂಪು ಅವರ ಮನುಷ್ಯತ್ವದ ಕಲ್ಪನೆಯಲ್ಲಿ ಹೆಣ್ಣಿನ ಸ್ಥಾನ, ಹೆಣ್ಣಿನ ರೋಲ್ ಭಾಳ ಕಡಿಮೆ ಅಂತ ನನಗನ್ಸುತ್ತೆ. ಮತ್ತು ಕ್ರೈಸ್ತ ಮತ್ತು ಇಸ್ಲಾಂ ಬಗ್ಗೆ ಕೆಲವು ಪ್ರಿಜುಡೀಸ್ಗಳು ಇವೆ. ನಾನು ಹೇಳುವಾಗ ಒಂದು ಖಂಡಿತ ಹೇಳಬೇಕಾಗಿದೆ. ಅಬ್ಬಾಸ್ ಶುಸ್ತ್ರಿ ಅವರ ಪುಸ್ತಕಕ್ಕೆ ಅವರು ಇಸ್ಲಾಂ ಸಂಸ್ಕೃತಿಗೆ ಮುನ್ನುಡಿ ಬರೀತಾ ಮನುಷ್ಯರ ಒಂದು ಧರ್ಮ ನಂಬಿದ ಮನುಷ್ಯರ ಬಗ್ಗೆ ಕುವೆಂಪು ಗೌರವ ಇದೆ. ಆ ಧರ್ಮಗಳು ಸಾಂಸ್ಥಿಕ ಆಗೋದ್ರ ಬಗ್ಗೆ ಕೋಪ ಇದೆ. ದಯವಿಟ್ಟು ಗಮನಿಸಿ ಆ ಸಾಲು, ಹಿಂದೂ, ಕ್ರೈಸ್ತ, ಮುಸಲ್ಮಾನ ಮನುಷ್ಯವಾಚಕ ಶಬ್ದಗಳೇ ವಿನ ಧರ್ಮವಾಚಕ ಶಬ್ದಗಳಲ್ಲ. ಇಸ್ಲಾಂ ಅಂತ ಹೇಳ್ತಿಲ್ಲ ಅವರು, ಮುಸಲ್ಮಾನ ಅಂತ ಹೇಳ್ತಿದ್ದ. ಹಿಂದೂ, ಕ್ರೈಸ್ತ ಮನುಷ್ಯರ ಬಗ್ಗೆ ಬಹಳ ನಂಬಿಕೆ ಇದೆ, ಅವರಿಗೆ ಭರವಸೆ ಇದೆ. ಅವ್ರನ್ನ ರೂಪಿಸ್ತಾ ಇರೋ ಸಾಂಸ್ಥಿಕ ಧರ್ಮಗಳ ಬಗ್ಗೆ ಅವ್ರಿಗೆ ಇದಿಲ್ಲ. ಇಷ್ಟಾಗಿ ಆ ಪ್ರಿಜುಡಿಸ್ ಸ್ವಲ್ಪ ಮಟ್ಟಿಗಿದೆ. ಮೇರಿ ಯೇಸುವನ್ನು ಎತ್ಕೊಂಡ್ರ ಒಂದು ಬಗ್ಗೆ ಒಂದು ಅದ್ಭುತ ಪದ್ಯ ಬರೀತಾರೆ. ಈ ಭವತಾರಿಣಿ ತನ್ನ ಭಾರತದ ಕಂದನನ್ನು ಎದೆಯಲ್ಲಿ ಇಟ್ಕೊಂಡಂಗೆ ನಾನು ಕಾಣ್ತಿದೆ ಅಂತ. ದಿಸ್ ಇಸ್ ಹೌ ಅವರು ಬೇರೆ ಧರ್ಮಗಳ ಬಗ್ಗೆ ನೋಡ್ತಾ ಇದ್ದ ಕ್ರಮ ಅಂತ ನನಗೆ ಅನಿಸ್ತದೆ. ಕುವೆಂಪು ಕಾರಂತರಿಗೆ ಹೋಲಿಸಿದ್ರೆ ಕಾರಂತರು ಭಾಳ ಯುರೋಸೆಂಟ್ರಿಕ್. ಜಗತ್ತನ್ನು ಕುವೆಂಪು ಅನುಸಂಧಾನ ಮಾಡಿದ ಹಾಗೆ ಮಾಡಲ್ಲ ಅವರು. ಯುರೋಪಿನ ಬಗ್ಗೆ ಭಾಳ ವ್ಯಾಮೋಹ ಅವರಿಗೆ. ಅವ್ರ ಪ್ರವಾಸ ಕಥನಗಳೆಲ್ಲ ನಾವು ನೋಡಬಹುದು. ಅರಸಿಕರಲ್ಲ ಅಂತ. ರಷ್ಯಾದ ಬಗ್ಗೆ ಬಹಳ ಪ್ರಿಜುಡಿಸ್. ಆದರೆ ಕುವೆಂಪುಗೆ ರಷ್ಯಾದ ಜೊತೆಗೆ ಬಹಳ ಸಂಬಂಧ. ಅದು ಕ್ರಿಟಿಕಲ್ ಆಗಿದೆ. ಸೋವಿಯತ್ ರಷ್ಯಾ ಮತ್ತು ಕೋಗಿಲೆ ಪದ್ಯದಲ್ಲಿ ಅವರ ಸಮಾಜವಾದಿ ಪ್ರಯೋಗಗಳ ಬಗ್ಗೆ ಬಹಳ ಗೌರವ ಇದ್ದು, ಒಂದು ಕೋಗಿಲೆಗೆ ಮೊಟ್ಟೆಗೆ ಅದೇ ಮರಿ ಮಾಡಬೇಕು ಅಂತ ಹಠ ಮಾಡ್ತಿರೋ ಸೋವಿಯತ್ ನಿಯಮದ ಬಗ್ಗೆ ಅವರಿಗೆ ಒಂದು ವ್ಯಂಗ್ಯ ಇದೆ, ವಿಡಂಬನೆ ಇದೆ. ಕುವೆಂಪು ಅವರ ಅಂತಾರಾಷ್ಟ್ರೀಯ ರಾಜಕೀಯ ಪ್ರಜ್ಞೆ ಬಹಳ ಬೇರೆ ಥರದ್ದು ಅಂತ ನನಗನ್ಸುತ್ತೆ. ಮಾಸ್ತಿಗೆ ಪಶ್ಚಿಮದ ಜೊತೆಗೆ ಒಂದು ಸಿಕ್ಕಾಪಟ್ಟೆ ಹಿಂಜರಿಕೆ. ಈ ಕಾರಣಕ್ಕಾಗಿ ಅವ್ರಿಗೆ ವಿಶ್ವಾತ್ಮಕತೆ ಅವ್ರು ಬಹಳ ಸೀಮಿತ ಅಂತ ನನಗೆ ಅನಿಸುತ್ತೆ. ಬೇಂದ್ರೆದು ಒಂದು ಸ್ವಲ್ಪ ಅದು ಒಂದು ಅದ್ಭುತ, ಆದರೆ ಅದಕ್ಕೊಂದು ಮೂರ್ತತೆ ಇಲ್ಲ. ಅದಕ್ಕೊಂದು ಸಾಮಾಜಿಕವಾದ ಡೈಮೆನ್ಷನ್ ಕುವೆಂಪುಗಿರೋಂಗಿಲ್ಲ. ವಿಶ್ವಮಾತೆಯ ಪರಮಾಣು ಗರ್ಭದಲ್ಲಿ ಹುಟ್ಟಿದವನು ನಾನು, ನನಗೆ 5 ತಾಯಿಯಂದರು, ಅದರಲ್ಲಿ ವಿಶ್ವಮಾತೆಯಿಂದ ಶುರು ಮಾಡ್ತಾರೆ ಅವರು. ಅವ್ರಿಗೂ ವಿಶ್ವಮಾತೆ, ನನ್ನ ತಾಯಿ, ಕನ್ನಡ ಮಾತೆ, ಭಾರತ ಮಾತೆ, ಭೂದೇವಿ, ಈ 5 ಮಗ ಅಂತ ಹೇಳುವಾಗ ಬೇಂದ್ರೆಯ ವಿಶ್ವಾತ್ಮಕತೆಗೆ ಒಂದಿದೆ. ಆದರೆ ಕುವೆಂಪುಗೆ ಇರುವಂಥ ಒಂದು ಸೋಷಿಯಲ್ ಶಾರ್ಪ್ ಆದ ಈ ಸಮಾಜವನ್ನು ಕಟ್ಟುವ ಒಂದು ದೊಡ್ಡ ಡೈಮೆನ್ಷನ್ ಅಲ್ಲಿ ಕಡಿಮೆ ಅಂತ ನನಗೆ ಅನಿಸುತ್ತೆ. ಕುವೆಂಪು ಸಮಕಾಲೀನರಿಗೆ ಹೋಲಿಸಿದ್ರೆ ಕುವೆಂಪು ಅವರ ವಿಶ್ವಾತ್ಮಕತೆಯನ್ನು ಅದ್ಭುತವಾಗಿ ಕಂಟಿನ್ಯೂ ಮಾಡಿದ್ರು ತೇಜಸ್ವಿ ಮತ್ತು ಲಂಕೇಶ್ ಅಂತ ನನಗೆ ಅನಿಸುತ್ತೆ. ನಾನು ಹೇಳ್ತಾ ಇದ್ದೆ. ಐ ಶುಡ್ ಸ್ಟಾಪ್ ಹಿಯರ್. ಚರ್ಚೆಯಲ್ಲಿ ಮತ್ತೆ ಮಾತಾಡ್ತೀನಿ. ನಮಸ್ಕಾರ. ಅವರು ಅರ್ಥಪೂರ್ಣವಾದ ವಿಚಾರಗಳನ್ನು ನಮ್ಮ ಮುಂದೆ ಮಂಡಿಸಿದ್ದಾರೆ. ಇವರು ಕನ್ನಡದ ಮಹತ್ವ ವಿಮರ್ಶಕರು, ಸಾಂಸ್ಕೃತಿಕ ಅಧ್ಯಯನದ ವಿಶೇಷ ಚಿಂತಕರು, ಹಾಗೆಯೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಆಗಿರುವ ಇವರು ಈ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿರುವುದು ನಮಗೆ ಸಂತೋಷದ ವಿಚಾರ. ವಂದನೆಗಳು ಸರ್. ಸ್ನೇಹಿತರೆ, ಮುಂದಿನ ವಿಚಾರ ಮಂಡನೆ ನಡೆಸಿಕೊಡಲಿರುವವರು ಶಿವಮೊಗ್ಗ ತುಂಗಾ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿ, ಪ್ರಾಂಶುಪಾಲರಾಗಿ ನಿವೃತ್ತರಾಗಿರುವ ಪ್ರೊಫೆಸರ್ LC ಸುಮಿತ್ರಾ. ಇವರು ಕುವೆಂಪು ಮತ್ತು ಶಿವರಾಮ್ ಕಾರಂತ ಕಾದಂಬರಿಗಳಲ್ಲಿ ಪ್ರಕೃತಿ ಎಂಬ ವಿಷಯದ ಕುರಿತ ಆಳವಾದ ಅಧ್ಯಯನಕ್ಕೆ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಪರಿಸರ ಚಿಂತನೆ ಮತ್ತು ವಿಮರ್ಶೆಯಲ್ಲಿ ಒಲವುಳ್ಳ ಇವರು ಕಥೆಗಾರ್ತಿ, ಕವಯತ್ರಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಕೃತಿಗಳು ವಿಭಾವ, ನಿರುಕ್ತ, ಕಾಡುಕಡಲು, ಗುಬ್ಬಿ ಹಳ್ಳದ ಸಾಕ್ಷಿಯಲ್ಲಿ, ಬಕುಲದ ದಾರಿ, ಓದಿನ ಸುಖ, ಪಿಂಜರ್, ಹೂ ಹಸಿರನ ಮಾತು.
ಹಲವು ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿರುವ ಇವರಿಗೆ ಹಲವು ಪ್ರಶಸ್ತಿ, ಗೌರವಗಳು ಸಂದಿವೆ. ಸಾವಿತ್ರಮ್ಮ ಪ್ರಶಸ್ತಿ, ನೀಲಗಂಗಾ ದತ್ತಿ ಬಹುಮಾನ, ಮಾತೃಶ್ರೀ ರತ್ನಮ್ಮ ಹೆಗಡೆ ಪುಸ್ತಕ ಬಹುಮಾನ, SV ಪರಮೇಶ್ವರ ಭಟ್ಟ ಪ್ರಶಸ್ತಿ, ಇನ್ಫೋಸಿಸ್ ಪ್ರತಿಷ್ಠಾನದ ಪ್ರಶಸ್ತಿ ಇವರಿಗೆ ಸಂದಿವೆ. ಇದೀಗ ಇವರು ತಮ್ಮ ವಿಚಾರ ಮಂಡನೆಯನ್ನು ನಡೆಸಿಕೊಡಬೇಕಾಗಿ ಎಂದು ಡಾಕ್ಟರ್ LC ಸುಮಿತ್ರಾ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಸ್ನೇಹಿತರಾದ ರಹಮತ್ ತರೀಕೆರೆಯವರೇ, ಶ್ರೀ ಸೋಮಪ್ಪನವರೇ ಮತ್ತು ಎದುರಿಗಿರುವಂಥ ಎಲ್ಲ ಲೇಖಕರೇ, ಗೆಳತಿ ಉಷಾ, ರಹಮತ್ ನನ್ನ ಕೆಲಸ ಸ್ವಲ್ಪ ಸುಲಭ ಮಾಡಿದ್ದಾರೆ. ಅದೇ ವಿಚಾರಗಳನ್ನು ನಾನು ಅವರ ವಿಚಾರಗಳ ಜೊತೆಗೆ ಸಹಮತವನ್ನು ವ್ಯಕ್ತಪಡಿಸ್ತಾ ಮುಂದುವರಿಸ್ತೇನೆ. ಕುವೆಂಪು, ಈಗ ನಾವು ಅವರ ಸಮಗ್ರ ಗದ್ಯವನ್ನು ಅಲ್ಲಿ ಇಟ್ಕೊಂಡಿದ್ದಾರೆ ರಹಮತ್. ಆ ಸಮಗ್ರ ಗದ್ಯದಲ್ಲಿರುವಂಥ ಲೇಖನಗಳು 30ರ ದಶಕದಲ್ಲಿ ಬರೆದಿರುವಂಥವು. ಅಲ್ಲಿಂದ ಶುರುವಾಗಿ 60ರ ದಶಕದವರೆಗೆ ಅವರು ವಿಶ್ವಪ್ರಜ್ಞೆಯ ವಿಚಾರ ಹೇಳಿದ್ರಲ್ಲ, ವಿಶ್ವಮಾನವ ಅನ್ನುವಂಥದ್ದು ಕೂಡ ಅವರ ಮಾನಸ ಗಂಗೋತ್ರಿಯ ಉದ್ಘಾಟನೆಯ ಸಂದರ್ಭದಲ್ಲಿ ಮಾಡಿದಂಥ ಭಾಷಣಗಳು ಅವೆಲ್ಲ. ಅಂದರೆ ಈಗಾಗಲೇ 55 ವರ್ಷಗಳ ಹಿಂದೆ ಅವರ ಆ ವೈಚಾರಿಕ ಪ್ರಬಂಧಗಳು, ಭಾಷಣಗಳು ಪ್ರಕಟ ಆಗಿದ್ದು. ಪ್ರಾರಂಭ ಆಗಿದ್ದು 30ರ ದಶಕದಲ್ಲಿ ಅಂತ ಅಂದ್ಕೊಂಡ್ರೆ, ನಿರಂಕುಶಮತಿಗಳಾಗಿ ಅದೆಲ್ಲ ಸುಮಾರು 8 ದಶಕಗಳ ಹಿಂದೆ ಆಡಿದ ಮಾತುಗಳು. ಆದರೆ ಈಗ ನಾವು ಅವುಗಳನ್ನು ಓದ್ತಾ ಇದ್ದರೂ ಕೂಡ ಇವತ್ತಿಗೂ ಹೇಗೆ ಪ್ರಸ್ತುತ ಆಗಿವೆ ಅನ್ನುವಂಥದ್ದು. ಈ ಕುವೆಂಪು ಅವರಲ್ಲಿ ಸ್ಥಳೀಯವಾದ ಅಂಶಗಳನ್ನು ಹೇಳುವಂಥ ಗದ್ಯ ಬರಹಗಳು, ಕಾದಂಬರಿಯ ಸನ್ನಿವೇಶಗಳು, ಕವಿತೆಗಳು, ಅವು ಸ್ಥಳೀಯತೆಗೆ ನಿಲ್ಲದೆ ನಾವಿವತ್ತು ಮಾತಾಡ್ತಿರುವಂಥ ಈ ವಿಶ್ವಾತ್ಮಕತೆಯನ್ನು ಹೇಗೆ ಸಾಧಿಸ್ತವೆ ಅನ್ನೋಂಥದ್ರ ಬಗ್ಗೆ ನಾವು ಈಗಾಗಲೇ ಮಾತಾಡಿರುವಂಥ ಹನುಮಂತಯ್ಯನವರು ಮತ್ತು ರಹಮತ್ ಅವರ ವಿಚಾರಗಳನ್ನು ಮುಂದುವರಿಸುವ ರೀತಿಯಲ್ಲಿ ನಾನು ಕೆಲವು ಅಂಶಗಳನ್ನು ಹೇಳ್ತೀನಿ. ಅವರು ಕವಿಕೃತು ದರ್ಶನ ಅಂತ ಹೇಳಿ ರಾಮಾಯಣ ದರ್ಶನದ ಪ್ರಾರಂಭದಲ್ಲಿ ಹಿರಿಯ ಕವಿಗಳನ್ನು ಅವರು ಸ್ಮರಿಸ್ತಾರೆ. ರಹಮತ್ ಅದರ ಒಂದು ವಾಕ್ಯವನ್ನು ಹೇಳಿದರು ನೋಡಿ. ನಾವು ಅದನ್ನೇ ನಿಮ್ಮಲ್ಲಿ ಕೆಲವರು ಕೇಳಿಸ್ಕೊಂಡಿರ್ತೀರಿ ಅಥವಾ ನಿಮ್ಗೆ ಗೊತ್ತಿರುತ್ತೆ. ಓದಿದರೆ ಕುವೆಂಪು ಹೇಗೆ ಅವರ ಚಿಂತನೆಯ ಒಂದು ದೊಡ್ಡ ಭಿತ್ತಿ, ಕ್ಯಾನ್ವಾಸ್, ಅದು ಸಹಜವಾಗಿಯೇ ವಿಶ್ವಾತ್ಮಕವಾಗಿತ್ತು ಅಂತ. ಅವರು ಯಾವತ್ತೂ ತಾನು ನಿಂತ ನೆಲ ಅಷ್ಟೇ ಪ್ರಪಂಚ ಅಂತ ಭಾವಿಸಿರಲಿಲ್ಲ. ಭೌಗೋಳಿಕವಾಗಿ, ಭೌತಿಕವಾಗಿ ಅಲ್ಲಿದ್ದರೂ ಕೂಡ ಅವರ ಪ್ರಜ್ಞೆ ಇಡೀ ಪ್ರಪಂಚವನ್ನು ಸುತ್ತಿ ಬಂದು ಇಡೀ ವಿಶ್ವ ಪ್ರಜೆಗೆ ಅನ್ವಯಿಸುವಂತಹ ಒಂದು ಚಿಂತನೆಯಲ್ಲೇ ಪರ್ಯಾವಸಾನ ಆಗ್ತಾ ಇದ್ದಂಥದ್ದು. ಈ ಕವಿಕೃತು ದರ್ಶನದ ಒಂದೆರಡು ಸಾಲುಗಳು ನೋಡಿ. ರಾಮಾಯಣ ದರ್ಶನದ ಪ್ರಾರಂಭದಲ್ಲಿ ಬರುವ ಸಾಲುಗಳು. ಅವರು ಮೊದಲು ನೆನೆಸ್ಕೊಳ್ಳೋ ಅಂಥದ್ದು ಸಂಸ್ಕೃತ ಅಥವಾ ಕನ್ನಡದ ಕವಿಗಳನ್ನಲ್ಲ. ಹೋಮರಗೆ, ವರ್ಜಿಲೆಗೆ, ಡಾಂಟೆ ಮೇನ್ ಮಿಲ್ಟನಗೆ, ನಾರಣಪ್ಪಂಗೆ ಮೇನ್ ಪಂಪನಿಗೆ, ಋಷಿವ್ಯಾಸ ಭಾಸ ಭೌಭೂತಿ ಮೇನ್ ಕಾಳಿದಾಸಾದ್ಯರಿಗೆ. ಅಂದರೆ ಮೊದಲು ಬರೋದು ಹೋಮರ್. ಅದು ಕವಿ ಮತ್ತು ಕಾಲದ ದೃಷ್ಟಿಯಿಂದ ಕೂಡ ಪ್ರಾರಂಭ ಇರ್ಬೋದು. ಆದರೆ ಅವರ ಆದ್ಯತೆಯ ಪ್ರಶ್ನೆನ ನಾವು ನೋಡಿದಾಗ ರಾಮಾಯಣವನ್ನು ಹೇಳೋದಕ್ಕೆ ಹೊರಟಿದ್ದಾರೆ. ಆದರೆ ಮೊದಲು ಹೇಳ್ತಾ ಇರೋದು ಅವರು ಬೇರೆ ದೇಶ, ಭಾಷೆ, ಧರ್ಮದ ಹಿನ್ನೆಲೆಯ ಒಬ್ಬ ಕವಿ, ಅವನು ಬಹಳ ದೊಡ್ಡವನೇ. ಆದರೆ ಕುವೆಂಪು ಹಾಗೆ ಹೇಳುವಾಗ ಇದು ಯಾವುದು ಲೆಕ್ಕಕ್ಕೆ ಬರಲ್ಲ. ಅಂದರೆ ಮನುಷ್ಯನ ಬದುಕಿನ ಆಗುಹೋಗುಗಳು, ಹುಟ್ಟು ಸಾವುಗಳ ನಡುವಿನ ಈ ಸಾಹಿತ್ಯ ಇದೆಯಲ್ಲ, ಅದು ಮುಖ್ಯ ಹೊರತು ಆ ಕವಿ ಅವನೋ ಅವಳೋ ದೇಶ, ಭಾಷೆ, ಇದು ಯಾವುದು ಧರ್ಮ ಮುಖ್ಯ ಅಲ್ಲ ಅನ್ನುವಂಥದ್ದನ್ನು ಅವರು ಮತ್ತೆ ತಮ್ಮ ಬರವಣಿಗೆಯಲ್ಲಿ ಹೇಳ್ತಾ ಬಂದಿದ್ದಾರೆ. ಹಾಗೆ ಇದು ಮುಂದುವರೆದು ಭಾರತದ ಬೇರೆ ಬೇರೆ ಕವಿಗಳನ್ನೆಲ್ಲ ಅವರು ನೆನೆಸ್ಕೋತಾರೆ. ನನ್ನಯ್ಯ, ಫಿರ್ದೂಸಿ, ಕಂಬ, ಅರವಿಂದ, ಹಳಬರಿಗೆ, ಹೊಸಬರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಕಾಲ ದೇಶದ ನುಡಿಯ ಜಾತಿಯ ವಿಭೇದಮಂ ಲೆಕ್ಕಿಸದೆ ಜಗದೀ ಕಲಾಚಾರ್ಯರೆಲ್ಲರಿಗೆ ಜ್ಯೋತಿ ಇರ್ಪೆಡೆಯಲ್ಲಿ ಭಗವದ್ವಿಭೂತಿಯಂ ದರ್ಶಿಸುತ್ತೆ. ಅಲ್ಲಿ ನೋಡಿ, ಅಲ್ಲಿ ಯಾವುದು ಮುಖ್ಯ ಅಲ್ಲ, ಕಲೆ ಮಾತ್ರ ಮುಖ್ಯ. ಜಾತಿ, ಧರ್ಮ, ದೇಶ, ಕಾಲ ಯಾವುದು ಮುಖ್ಯ ಅಲ್ಲ. ಹಾಗೆ ಅಲ್ಲಿರುವಂಥ ಜ್ಯೋತಿ, ಅದು ತಿಳಿವಳಿಕೆ, ಜ್ಞಾನ, ಅದು ಮಾತ್ರ ಮುಖ್ಯ. ಹಾಗೆ ಅದನ್ನು ನೋಡ್ತಾ ನಾನು ಮುಡಿ ಬಾಗಿ ಮಣಿದು ಕೈ ಜೋಡಿಸುವೆ ನಾಂ ಲೋಕಗುರು ಕೃಪೆ ಇರಲಿ.
ನಾನು ಈ ಎಲ್ಲ ಜ್ಞಾನದ ಎದುರಿಗೆ ತಲೆಯನ್ನು ಬಾಗಿ ಕೈ ಜೋಡಿಸ್ತಾ ಇದ್ದೀನಿ, ನನ್ನ ಮೇಲೆ ಲೋಕ ಗುರು ಕೃಪೆ ಇರಲಿ. ಇಲ್ಲಿ ಮತ್ತೆ ಲೋಕ, ಆ ಲೋಕ ಮತ್ತು ವಿಶ್ವ ಅನ್ನೋದನ್ನು ಬಿಟ್ಟು ಅವರು ಮಾತಾಡೋದೇ ಇಲ್ಲ. ಲೋಕ ಕವಿ ಕೃಪೆ ಬರಲಿ, ಮಣಿದಿರಲಿ ಮುಡಿ ಮತ್ತೆ ಮುಗಿದಿರಲಿ ಕೈ. ಇದು ಬಹಳ ಪ್ರಸಿದ್ಧವಾದಂತಹ ಕುವೆಂಪು ಅವರ ಚಿಂತನೆ ಅಂತ ಹೇಳಿ ನಮಗೆ CPK ಆಟೋಗ್ರಾಫ್ನಲ್ಲೆಲ್ಲ ಬರ್ಕೊಡ್ತಾಯಿದ್ರು. ಅಹ್ಮದ್ಗೆ ನೆನಪಿದೆ ಅನಿಸುತ್ತೆ. ಈ ಮಣಿದಿರಲಿ ಮುಡಿ ಮತ್ತೆ ಮುಗಿದಿರಲಿ ಕೈ. ಯಾವಾಗಲೂ ಈ ಎಲ್ಲ ಲೋಕಜ್ಞಾನದ ಎದುರಿಗೆ ತಲೆ ಬಾಗಿರಲಿ, ಕೈ ಮುಗಿದಿರಲಿ, ಮತ್ತೆ ಮಡಿಯಾಗಿರಲಿ ಬಾಳ್ವೆ, ದೊರೆಕೊಳುಗೆ ಚಿರಶಾಂತಿ. ಇಲ್ಲಿ ಕುವೆಂಪು ಅವರ ಈ ಚಿಂತನೆ ಹೇಗೆ ಆ ಲೋಕದೃಷ್ಟಿಯನ್ನು ಹೊಂದಿತ್ತು ಅನ್ನುವಂಥದ್ದು ನಮಗೆ ಆ ಕೆಲವೇ ಮಾತುಗಳಲ್ಲಿ ಗೊತ್ತಾಗುತ್ತೆ. ಆಮೇಲೆ ವಿಶ್ವಮಾನವ ಚಿಂತನೆಯನ್ನು ಕುರಿತು ಅವರು ಅವರ ಗದ್ಯ ಬರಹಗಳಲ್ಲಿ ಹೇಳ್ತಾರೆ. ನಮ್ಮದೊಂದು ಲೌಕಿಕ ರಾಜ್ಯ, ಸೆಕ್ಯುಲರ್ ಸ್ಟೇಟ್ ಅಂತ ಆ ಪದ ಬಳಸ್ತಾರೋ, ಇಂಗ್ಲೀಷ್ ಪದನೂ ಬಳಸಿದ್ದಾರೆ. ಧರ್ಮ ನಿರಪೇಕ್ಷ ಅನ್ನೋ ಪದನೂ ಒಳ್ಳೆ ಬಳಸಿದ್ದಾರೆ. ಹಾಗೆ ನಾವು ಸೆಕ್ಯುಲರ್ ಸ್ಟೇಟ್ ಆಗಿ ಮುಂದುವರಿತಾ ಇದ್ದೀವಿ. ನಾವು ಕಟ್ಟುವಂತಹ, ಇದನ್ನು ರಹಮತ್ ಸ್ವಲ್ಪ ಪ್ರಸ್ತಾಪ ಮಾಡಿದರು, ನಾವು ಕಟ್ಟುವಂತಹ ಕಾರ್ಖಾನೆ, ಅಣೆಕಟ್ಟು, ವಿದ್ಯುತ್ಗಳನ್ನು ಬಳಸುವ ಜನರ ಮನಸ್ಸಿನ ಶಕ್ತಿಯನ್ನು ಉದ್ದೀಪನಗೊಳಿಸಬೇಕು ನಮ್ಮ ಶಿಕ್ಷಣ ಅನ್ನೋದು. ಇಲ್ಲದಿದ್ದರೆ ಇದು ಒಂದು ರೂಪಕ್ಕಾಗಿ ನೀವು ಪರಿಭಾವಿಸಬೇಕು, ಉತ್ಪಾದನೆ ಮಾಡಿದ ವಿದ್ಯುತ್ ದುರ್ವ್ಯಯವಾಗುತ್ತದೆ. ಸಾಹಿತ್ಯ ಮತ್ತು ಕಲೆಯ ಅಕಾಡೆಮಿಗಳು, ವಿಶ್ವವಿದ್ಯಾಲಯಗಳು ವಿಶ್ವವಿದ್ಯೆ, ವಿಶ್ವಪ್ರಜ್ಞೆಯನ್ನು ಮೂಡಿಸಬೇಕು. ಜಗತ್ತೆಲ್ಲ ಒಂದು ಎಂದಾಗುತ್ತಿರುವ ಈ ಸಮಯದಲ್ಲಿ ಯುದ್ಧವನ್ನು ಯಾವ ದೇಶವಾದರೂ ಬಯಸಿದರೆ ಎಲ್ಲ ದೇಶಗಳು ನಾಶವಾಗುತ್ತವೆ. ಇದನ್ನು ಅವ್ರು ಹೇಳಿರೋದು 2ನೇ ಮಹಾಯುದ್ಧಕ್ಕಿಂತ ಮುಂಚೆ. ಆದರೆ ಇವತ್ತು ಕೂಡ ಇದು ಇದೇ ಸ್ಥಿತಿಯಲ್ಲಿ ಇದೆಯಲ್ಲ. ಆದ್ದರಿಂದ ವಿಶ್ವವಿದ್ಯೆ, ವಿಶ್ವಪ್ರಜ್ಞೆ, ವಿಶ್ವ ಮೈತ್ರಿ ಎಲ್ಲಕ್ಕಿಂತಲೂ ಹೆಚ್ಚು ಅವಶ್ಯಕ. ನೋಡಿ, ವಿಶ್ವವಿದ್ಯಾಲಯಗಳು ಗಂಗೋತ್ರಿಗಳಾಗಿ ಉಳಿದಿಲ್ಲ ಅಂತ ಅವ್ರು ಪ್ರಸ್ತಾಪ ಮಾಡಿದರು. ನಿನ್ನೆ ಅಷ್ಟೇ ನಿಮ್ಮ ಪತ್ರಿಕೆಗಳಲ್ಲಿ ನಾನೊಂದು ಕಾಲೇಜಿನ ಸುದ್ದಿ ಓದಿದೆ. ನಮ್ಮ ಸ್ನೇಹಿತೆಯರೆಲ್ಲ ಅಲ್ಲಿ ಅಧ್ಯಾಪಕರಾಗಿದ್ದಾರೆ. ಯಾರೋ BCA ಸ್ಟೂಡೆಂಟ್ಸು ಒಬ್ಬ ಹುಡುಗ ಇನ್ಯಾರನ್ನೋ ಏನೋ ಒಂದು ಅವನು ಕೇಳ್ದ, ಅವಳು ಕೇಳ್ದ ಅನ್ನೋನನ್ನು ಅನ್ನೋಳನ್ನ ಬಿಟ್ಟು ಯಾರನ್ನ ಕೇಳದ್ಲು ಅವ್ರಿಗೆ ಇನ್ಯಾರೋ ಒಬ್ಬ ಹಿಡ್ಕೊಂಡು ಹೊಡೆದ. ಕುವೆಂಪು ಹೇಳಿದ್ದನ್ನು ನಾವು ಎಲ್ಲಿ ಓದಿದ್ದೀವಿ, ಎಲ್ಲಿ ಪಾಲಿಸ್ತಾ ಇದ್ದೀವಿ? ವಿದ್ಯಾರ್ಥಿಗಳಿಗೆ ಈ ಮಾನವೀಯವಾದ ಅಂಶವನ್ನು ಹೇಳಬೇಕಾದಂತಹ ಧರ್ಮಚಿಂತಕರು ಏನನ್ನು ಹೇಳ್ತಾ ಇದ್ದಾರೆ, ಯಾಕೆ ಹೀಗಾಗ್ತಾ ಇದೆ? ಹಾಗಾಗಿ ನನಗೆ ಈ ಕುವೆಂಪು ಅವರ ಈ ವಿಶ್ವಮಾನವತೆ ಇದೆಯಲ್ಲ, ಅದು ಇವತ್ತು ಇನ್ನೂ ಹೆಚ್ಚು ಪ್ರಸ್ತುತ ಅಂತ ಅನ್ನಿಸ್ತಾ ಇದೆ. ಆ ವಿಚಾರ ನಾನು ಹೇಳಿದ್ದು ಏನು ಅಂತ ನಿಮಗೆ ಅರ್ಥ ಆಗಿದೆ. ಹೀಗೆ ಈ ವಿಶ್ವಮೈತ್ರಿಯನ್ನು ಪಡೆದಂಥ ವಿಶ್ವಮಾನವನನ್ನು ನಮ್ಮ ವಿಶ್ವವಿದ್ಯಾಲಯಗಳು ಇವತ್ತು ಸೃಷ್ಟಿಸಬೇಕಾಗಿದೆ ಅಂತ ಮಾನಸ ಗಂಗೋತ್ರಿಯ ಉದ್ಘಾಟನೆಯ ಸಂದರ್ಭದಲ್ಲಿ ಅವರು ಈ ಮಾತನ್ನು ಹೇಳ್ತಾರೆ. ಆಮೇಲೆ ಮಾನಸ ಗಂಗೋತ್ರಿ ಆಗಿ ಅವರು ಬಹಳ ಅದನ್ನು ಕುರಿತು ಕನಸನ್ನು ಕಂಡು ಒಂದು ದೊಡ್ಡ ಭೂಭಾಗವನ್ನು ವಿಶ್ವವಿದ್ಯಾಲಯಕ್ಕೆ ತಗೊಂಡು ಅದರ ಮಧ್ಯೆ ಇದ್ದ ಒಂದು ಹಳೆಯ ಅರಮನೆಯನ್ನು ಕೊಂಡ್ಕೊಂಡು ಅದ್ರ ಜೊತೆಗೆ ಆ ಜಾಗವನ್ನು ತಗೊಂಡು ಅಲ್ಲಿ ವಿಶ್ವವಿದ್ಯಾಲಯದ ಕೆಲವು ವಿಭಾಗಗಳು 60ನೇ ಇಸ್ವಿನಲ್ಲಿ ಶುರುವಾಗುತ್ತೆ. ಅದಾಗಿ 6 ವರ್ಷ ಆದಮೇಲೆ ಅವರು ಮಾಡಿರುವಂಥ ಒಂದು ಭಾಷಣದಲ್ಲಿ ತ್ರಿಕಾಲ ಸಾಹಿತ್ಯ ಅಂತ ಒಂದು, ಸಕಾಲ ಸಾಹಿತ್ಯ ಅಂತ ಒಂದು ಕಾನ್ಸೆಪ್ಟನ್ನು ಅವರು ಹೇಳ್ತಾರೆ. ನೋಡಿ, ತ್ರಿಕಾಲ ಸಾಹಿತ್ಯ ಅಂದರೆ ಏನು, ಸಕಾಲ ಸಾಹಿತ್ಯ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ. ವರ್ಣಾಶ್ರಮದ ತಳಹದಿಯನ್ನು ಬಿಟ್ಟು ವೈಜ್ಞಾನಿಕ ದೃಷ್ಟಿ, ವೈಚಾರಿಕ ಬುದ್ಧಿ ಇವುಗಳನ್ನು ಆಶ್ರಯಿಸಬೇಕು. ವೇದಾಂತ ದರ್ಶನದ ವಿಶಾಲ ತಳಹದಿಯ ಮೇಲೆ ನಿಲ್ಲಬೇಕು ಅಂತ. ಇದು ಸಮಗ್ರ ಗದ್ಯದಲ್ಲಿ 370ನೇ ಪುಟದಲ್ಲಿ ಅದು ಬರುತ್ತೆ. ಇಲ್ಲದೆ ಹೋದರೆ ಹಿಂದೂ ಧರ್ಮ ನಿಧಾನವಾಗಿ ನಾಶ ಹೊಂದುತ್ತದೆ. ಈ ವಿಚಾರವನ್ನು ಅವರು ಅಧ್ಯಾಪಕರಾಗಿದ್ದಾಗ ಮಹಾರಾಜ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಗೆ ಕೊಟ್ಟಿದ್ರಂತೆ. ಇದ್ರ ಬಗ್ಗೆ ಬರೀರಿ ಅಂದರೆ ಇದ್ರ ಬಗ್ಗೆ ಅವರು ಚಿಂತನೆ ಮಾಡಬೇಕು ಮಕ್ಕಳು ಅಂತ. ಅದನ್ನು ಮತ್ತೆ ನಾನು ಇದನ್ನು ಹೇಳ್ತಾ ಇದ್ದೆ ಅಂತ ಅಲ್ಲಿ ಬರೀತಾರೆ. ನಮ್ಮ ದೇಶವನ್ನು ಸೆಕ್ಯುಲರ್ ರಾಜ್ಯಾಂಗದ ಮೇಲೆ ಕಟ್ಟಿರುವ ನಾವು ಅವೈಜ್ಞಾನಿಕ ಮತ್ತು ಅವೈಚಾರಿಕ ಮೌಢ್ಯಗಳಿಗೆ ಹೇಗೆ ಈಡಾಡುತ್ತಿದ್ದೇವೆಂದು ನೋಡಿದರೆ ವಿಷಾದವಾಗುತ್ತದೆ. ಈಗ ರಾಷ್ಟ್ರದಲ್ಲಿ ಆಗಿ ಭುಗಿಲೆದ್ದಿರುವ ಈ ಅಂಶನ ಅವರು ಹನುಮಂತಯ್ಯನವರು ಪ್ರಸ್ತಾಪ ಮಾಡಿದರು. ನಾನು ಕುವೆಂಪು ವಾಕ್ಯನೇ ಏನಿದೆ ಅನ್ನೋಂಥದ್ದನ್ನು ಅದನ್ನು ಹೇಳ್ತೀನಿ. ಇದು ಸಮಗ್ರ ಗದ್ಯದ 1ನೇ ಸಂಪುಟದ 370ನೇ ಪುಟದಲ್ಲಿದೆ. ಇದೇ ವಾಕ್ಯಗಳನ್ನ ಕುವೆಂಪು ಬರೆದಿದ್ದಾರೆ. ಇವರು ಬರೆದಿರೋವಂಥದ್ದು 66ನೇ ಇಸ್ವಿ.
ಈಗ ರಾಷ್ಟ್ರದಲ್ಲಿ ದಳ್ಳುರಿಯಾಗಿ ಭುಗಿಲೆದ್ದಿರುವ ಗೋಹತ್ಯಾ ಸಮಸ್ಯೆಯನ್ನೇ ತೆಗೆದುಕೊಳ್ಳಬಹುದು. ಗೋವುಗಳನ್ನು ಕೊಲ್ಲಬಾರದು, ಚೆನ್ನಾಗಿ ಸಾಕಲೂಬಾರದೆ. ಜನಸಂಖ್ಯೆಯನ್ನು ಬಿಟ್ಟರೆ ಗೋಸಂಖ್ಯೆಯೇ ಅಧಿಕ, ಆದರೆ ಫಲ ಜನಗಳಂತೆಯೇ ದನಗಳು ಬಡಕಲು. ಬೀದಿಯಲ್ಲಿ ಬಡಕಲು ದನ ಸಾಯುತ್ತಿದ್ದರೂ ಗೋಹತ್ಯಾ ನಿಷೇಧಕ್ಕೆ ಚಳುವಳಿ ಮಾಡುತ್ತೇವೆ. ಮೃತ್ಯು ಆಸನ್ನವಾಗಿರುವ ಸಂಕಟ ಪಡುತ್ತಿರುವ ಗೋವೃಂದಕ್ಕೆ ಗತಿಯೇನು? ಕಟುಕನ ಕತ್ತಿಯ ಕ್ರೌರ್ಯವೇ ಜಗದ್ಗುರುಗಳ ಕನಿಕರಕ್ಕಿಂತ ಅವುಗಳಿಗೆ ದಯಾಮಯವಾಗುತ್ತದಲ್ಲವೇ? ಈ ಮಾತನ್ನು ಗಮನಿಸಿ. ಜಗದ್ಗುರುಗಳ ಕನಿಕರ ಅದು ಬಾಯಿ ಮಾತಿಂದು, ಆದರೆ ಜೀವ ಹೋಗೋ ಸ್ಥಿತಿಯಲ್ಲಿ ಹೊಟ್ಟೆಗೂ ಇಲ್ಲದೆ ಇರುವಂತಹ ಪ್ರಾಣಿ, ಅದಕ್ಕೆ ಕತ್ತಿಯ ಕ್ರೌರ್ಯನೇ ಹೆಚ್ಚು ಕಡಿಮೆ ಅಂತ ಅನ್ನಿಸುವ ಒಂದು ಸ್ಥಿತಿ ಇದೆ ಅಂತ. ಆಮೇಲೆ ಹೇಳ್ತಾರೆ, ಹಾಗಾದರೆ ಯುರೋಪ್ ಅಮೆರಿಕಾದಲ್ಲಿ ಗೋಮಾಂಸ ಭಕ್ಷಣ ಇದೆ, ಅಲ್ಲಿ ಅವುಗಳನ್ನು ಚೆನ್ನಾಗಿ ಸಾಕುತ್ತಾರೆ. ಆದರೆ ಇನ್ನೂ ಅದನ್ನು ವಿವರಿಸಿದ್ದಾರೆ ಅವರು. ಅವ್ರ ಮನೆ ಎದುರಿಗೆ ಒಬ್ಬ ಹಾಲು ಕರೆಯೋದಕ್ಕೆ ಒಂದು ಹಸುನ ಕರ್ಕೊಂಡ್ಬರ್ತಿರ್ತಾನೆ. ಮನೆ ಎದುರಿಗೆ ಹಾಲು ಕೊಡ್ತಿದ್ರು ಅವಾಗ ಮೈಸೂರಲ್ಲೆಲ್ಲ. ಕರುವಿಗೆ ಹಾಲು ಕೊಡದೆ ಅದು ಸತ್ತೋಗಿರುತ್ತೆ. ಕರು ಇಲ್ಲದೆ ಇದು ಹಾಲು ಕರಿಯಲ್ಲ. ಆವಾಗ ಏನು ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ತೇಜಸ್ವಿ ಅದನ್ನು ಅವ್ರ ಅಣ್ಣನ ನೆನಪಿನಲ್ಲಿ ಬರೆದಿದ್ದಾರೆ. ಆ ಕರುವಿನ ಗೊಂಬೆಯನ್ನು ಮಾಡಿಬಿಟ್ಟು ಅದರ ಒಳಗೆ ಹುಲ್ಲು ತುಂಬಿ ಅದನ್ನು ಎದುರಿಗೆ ನಿಲ್ಲಿಸ್ಕೋತಾರೆ. ಆವಾಗ ಹಸು ಹಾಲು ಕೊಡುತ್ತೆ ಅಂತ. ಇದು ಎಂತಹ ಕ್ರೌರ್ಯ ಅಂಥೇಳಿ ಹೀಗೆ ಗೋಹತ್ಯೆನ ಉಗ್ರವಾಗಿ ಮತೀಯವಾಗಿ ವಿರೋಧಿಸುತ್ತಿರುವವರಿಗೆ ತಿಳಿಯದು ಇದು ಆ ದೇಶಗಳ ಸ್ಥಿತಿ ಅಂತ ಹೇಳ್ತಾರೆ. ಮತ್ತೊಂದು ವಿಚಾರ ಅವರು ಪ್ರಸ್ತಾಪ ಮಾಡೋದು ತಿಳಿಯೋದು ಯಾವುದು ಅಂದರೆ, ವೇದ ಕಾಲದಲ್ಲಿ ಗೋಹತ್ಯೆ ಮಂತ್ರಪೂತವಾಗಿಯೇ ನಡೆದಿತ್ತು ಎನ್ನುವುದು. ಉತ್ತರಾಮಚರಿತೆಯ ಒಂದು ಸಂದರ್ಭನ ಅವರು ಉಲ್ಲೇಖಿಸ್ತಾರೆ. ಭವಭೂತಿಯ ಉತ್ತರಾಮಚರಿತೆ ನಾಟಕದಲ್ಲಿ ವಸಿಷ್ಠ ಬರ್ತಾರೆ ಆಶ್ರಮಕ್ಕೆ. ಬಂದಾಗ ಒಬ್ಬ ಶಿಷ್ಯ ಹೇಳ್ತಾನಂತೆ, ಹುಲಿ ಬಂತು ಅಂತ. ಏನು ಅಂದರೆ ವಸಿಷ್ಠನಿಗೆ ವಯಸ್ಸಾಗಿತ್ತು, ಅವನು ಬಲಿತ ಗೋಮಾಂಸವನ್ನು ತಿನ್ನೋದಕ್ಕಾಗಲ್ಲ, ಎಳೆಗರುವಿನ ಮಾಂಸವನ್ನು ಮಾಡಿ ಬಡಿಸ್ಬೇಕು. ಹಾಗಾಗಿ ಒಂದು ಎಳೆಗರು ಸತ್ತು ಹೋಗುತ್ತೆ ಅಂತ. ಅದು ಹೀಗೆ ಇದನ್ನು ನೀವು ಅವರ ಕೃತಿಯಲ್ಲೇ ಓದ್ಕೋಬಹುದು. ಆದರೆ ಈ ಮಾತುಗಳು ಇವತ್ತಿಗೂ ಹೇಗೆ ಪ್ರಸ್ತುತ ಆಗಿವೆ ಅಥವಾ ಹೆಚ್ಚು ಪ್ರಸ್ತುತ ಆಗಿವೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಇದು ಕುವೆಂಪು ಬರಹದ ವಿಶ್ವಾತ್ಮಕತೆ. ಆದರೆ ಅದು ಹೀಗಾಗಿದೆ ಅನ್ನುವಂಥದ್ದು ಒಂದು ದೊಡ್ಡ ದುರಂತ, ವಿಪರ್ಯಾಸ. ವಿಶ್ವಾತ್ಮಕತೆಯಲ್ಲಿ ಕುವೆಂಪು ಕಾಣ್ಕೆ ಅಂತ ನಾವು ಇವತ್ತು ಯೋಚನೆ ಮಾಡ್ತಾ ಇದ್ದೀವಲ್ಲ, ಈ ಕುವೆಂಪು ಸಾಹಿತ್ಯದಲ್ಲಿ ಸ್ಥಳೀಯತೆಯ ತೀವ್ರವಾದ ಕಲಾತ್ಮಕವಾದ ಅಭಿವ್ಯಕ್ತಿ ಇರುವಂತಹ ಸಮಯದಲ್ಲೇ ಅವರು ತಮ್ಮ ಕತೆ ಕಾದಂಬರಿಗಳಲ್ಲಿ ಈ ವಿಶ್ವಾತ್ಮಕತೆಯನ್ನು ಸಾಧಿಸ್ತಾರೆ ಅಂತ ನಾನು ಹೇಳಿದ್ನಲ್ಲ. ಭೌಗೋಳಿಕವಾಗಿ ಕರ್ನಾಟಕ ಕಿರಿದೇ ಇರಬಹುದು, ಆದರೆ ವಿಶ್ವದ ಗಮನ ಸೆಳೆಯುವ ಸಾಹಿತ್ಯ ಮತ್ತು ಕಲೆ ಇಲ್ಲಿದೆ ಅಂತ ಹೇಳ್ತಾ, ಭೌಗೋಳಿಕವಾಗಿ ದೇಶ ಕಾಲಗಳನ್ನು ಮೀರುವಂತಹ ಶಕ್ತಿ ಮನುಷ್ಯರಿಗಿದೆ ಅಂತ ಹೇಳ್ತಾ ಅವರ ಕುಟೀಚಕ ಅಂತ ಒಂದು ಕವಿತೆ ಇದೆ. ಮನೆಯಲ್ಲೇ ಇದ್ದು, ತಾನಿರುವ ಸ್ಥಳದಲ್ಲೇ ಇದ್ದು ಜ್ಞಾನವನ್ನು ಸಂಪಾದಿಸುವಂಥವನು ಕುಟೀಚಕ. ಬಹುದಕ ಅನ್ನುವಂಥವ್ನು ಸನ್ಯಾಸಿ, ಅವನು ದೇಶ ತಿರುಗಿ ಜ್ಞಾನ ಸಂಪಾದನೆ ಮಾಡುವಂಥವನು. ಕುವೆಂಪುಗೆ ಈ ಬಹುದಕ ಮನಸ್ಥಿತಿಗಿಂತ ಕುಟೀಚಕ ಮನಸ್ಥಿತಿನೇ ಇಷ್ಟ ಅಂತ ಅವರು ಬರ್ಕೋತಾರೆ. ಈಗ ಉದಾಹರಣೆಗೆ ಕುವೆಂಪು, ಬೇಂದ್ರೆ, ತೇಜಸ್ವಿ ಅವರೆಲ್ಲ ಬಹಳ ದೇಶಗಳನ್ನು ತಿರುಗಿದವರಲ್ಲ. ರಹಮತ್ತೋದನ್ ಹೇಳಿದರು, ಅವರು ಕುಟೀಚಕರು, ಅಂದರೆ ಇದ್ದಲ್ಲೇ ಇದ್ದು ಜ್ಞಾನ ಸಂಪಾದನೆ ಮಾಡಿದಂಥವರು, ತಮ್ಮ ವಿಚಾರಗಳನ್ನು ಪ್ರಸಾರ ಮಾಡಿದಂಥವ್ರು. ಆದರೆ ಕನ್ನಡದಲ್ಲೇ ಈಗ ಅನಂತಮೂರ್ತಿ, ಕಾರಂತ ಮುಂತಾದಂಥವರು ದೇಶ ತಿರುಗಿದಂಥವ್ರು. ಆದರೆ ಕುವೆಂಪುಗೆ ಆಸಕ್ತಿ ಇಲ್ಲ ಅಂತ ತಿಳ್ಕೊಬೇಡಿ. ಅವರು ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಪದ್ಯ ಬರೆದ ಹಾಗೆ ಬೇರೆ ಬೇರೆ ಬಗೆಯ ಬರವಣಿಗೆಗಳನ್ನು ಮಾಡಿದ್ದಾರೆ. ಮತ್ತು ಸ್ವತಃ ಅವರ ಎರಡನೆಯ ಮಗ ಆಸ್ಟ್ರೇಲಿಯಾದಲ್ಲಿ ಬಹಳ ಹಿಂದೆಯೇ 70ರ ದಶಕದ ಪ್ರಾರಂಭದಲ್ಲೇ ಹೋಗಿ ನೆಲೆಸಿದ್ರು. ಅವ್ರ ಹತ್ರ ಆ ದೇಶದ ಆಗಿನ ಕಾಲಕ್ಕೆ ಸ್ಲೈಡ್ಸು, ಈಗಿನ ಥರ ವಿಡಿಯೋ ಮಾಡೋಕ್ಕೆಲ್ಲ ಸುಲಭ ಇರ್ತಿರಲಿಲ್ಲ. ಅವರು ಸ್ಲೈಡ್ಸ್ ಮಾಡಿ ಕಳಿಸಿದ್ದನ್ನು ಅವ್ರ ಮನೇಲಿ ಒಂದು ಪ್ರಾಜೆಕ್ಟ್ ಇಟ್ಕೊಂಡಿದ್ರು. ಅದರಲ್ಲಿ ತೋರಿಸಿ ಅವ್ರ ಮಗಳು ತೋರಿಸ್ತಾ ಇದ್ದರೆ ಕುವೆಂಪು ಅದನ್ನೆಲ್ಲ ನೋಡಿ, ಅಲ್ಲಿ ಹಲಸಿನ ಮರ ಇದೆಯಾ, ಮಾವಿನ ಮರ ಇದೆಯಾ, ಈ ಥರ ಸಣ್ಣ ಪುಟ್ಟ ವಿವರಗಳನ್ನು ಕುತೂಹಲದಿಂದ ಕೇಳುವಂಥದ್ದು. ಜನಜೀವನ ಹೇಗಿದೆ, ಈ ಥರ ಪುಸ್ತಕದಲ್ಲಿ ಓದೋದಷ್ಟೇ ಅಲ್ಲದೆ ಅದ್ರ ಬಗ್ಗೆ ಅವ್ರಿಗೆ ಕುತೂಹಲ ಇತ್ತು, ಅದನ್ನು ನಿರಾಕರಿಸ್ತಿರ್ಲಿಲ್ಲ. ಆದರೆ ತಾವು ಹೋಗಿ ನೋಡಬೇಕು, ಅಥವಾ ಇವತ್ತಿನ ಈ ಗ್ಲೋಬಲೈಸೇಷನ್ ಅಂತ ನಾವೇನು ಹೇಳ್ತೀವಿ, ಜಾಗತೀಕರಣ, ಇದರ ಒಂದು ದೊಡ್ಡ ಮಾರುಕಟ್ಟೆ ಪ್ರವಾಸೋದ್ಯಮ, ಟೂರಿಸಮ್ ಅನ್ನುವಂಥದ್ದು. ಅವ್ರು ಹೇಗೆ ಅದನ್ನು ಮಾರ್ಕೆಟಿಂಗ್ ಮಾಡ್ತಾರೆ ಅಂದರೆ, ನೀವು ಪ್ರವಾಸ ಹೋಗದೆ ಹೋದರೆ ಜೀವನನೇ ವ್ಯರ್ಥ ಅನ್ನೋ ಥರ ಪತ್ರಿಕೆಗಳಿಂದ, ಪುಸ್ತಕಗಳಿಂದ, ನಿಮ್ಮ ದೂರದರ್ಶನ ಮಾಧ್ಯಮಗಳಿಂದ ಎಲ್ಲಿ ನೋಡಿ ಯಾವುದೋ ದೇಶಕ್ಕೆ ನೀವು ಹೋಗಲೇಬೇಕು ಎಷ್ಟೊತ್ತಿಗೂ ಅನ್ನೋ ಥರನೇ ಇರುತ್ತದು. ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಪ್ರಚಾರ ಮಾಡ್ತಿರ್ತಾರೆ. ಇದು ಹೇಗೆ ಪೊಳ್ಳು ಅನ್ನುವಂಥದ್ದು, ಕುವೆಂಪು ಹೇಳುವಂಥ ವಿಶ್ವಾತ್ಮಕತೆ ಇದೆಯಲ್ಲ, ಅದು ಈ ಥರದ್ದಲ್ಲ. ಈ ಗ್ಲೋಬಲೈಸೇಷನ್ನ ಈ ಮಾರುಕಟ್ಟೆಯ ಸಂಸ್ಕೃತಿ ಅಲ್ಲ.
ಅಥವಾ ಎಕ್ಸ್ಪೋಜರ್ ಸಿಗಬೇಕು ಅಂಥೇಳಿ ನನ್ನ ಹತ್ತಿರದವರೊಬ್ಬರು ಇರುವ ಒಬ್ಬನೇ ಮಗನನ್ನು PUC ಓದೋದಕ್ಕೆ ನ್ಯೂಜಿಲ್ಯಾಂಡಿಗೆ ಕಳಿಸಿದರು. ಇದನ್ನು ನಾನೇನು ವಿವರಿಸಬೇಕಾಗಿಲ್ಲ. ಈ ಥರದ ತಿಳುವಳಿಕೆ ಇಲ್ಲದೆ ಇರುವಂತಹ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಕುವೆಂಪು ಹೇಳುವಂಥದ್ದು ಇದಲ್ಲ. ವಿಶ್ವಾತ್ಮಕತೆ ಅಂದ ತಕ್ಷಣ ನಾವು ಯಾವುದೋ ದೇಶಕ್ಕೆ ಹೋಗಲ್ಲ ಇದ್ದು ತಿಳ್ಕೋಬೇಕು ಅಂತಲ್ಲ. ಇರುವ ಜಾಗದಿಂದಲೇ ನಾವು ಪ್ರಪಂಚವನ್ನು, ಬದುಕನ್ನು, ಮನುಷ್ಯ ಜಗತ್ತನ್ನು ಪರಿಭಾವಿಸುವಂತಹ ಒಂದು ಚಿತ್ರವನ್ನು ಕುವೆಂಪು ಅವರು ಕೊಡ್ತಾರೆ. ಅವರ ಸ್ಥಳೀಯತೆ ಅದು ಕೂಪಮಂಡೂಕ ವೃತ್ತಿ ಅಲ್ಲ. ಈಗ ಕಾನೂರು ಕಾದಂಬರಿಯಲ್ಲಿ ಮನೆ ಪಾಲಾಗುವಂತಹ ಒಂದು ದೊಡ್ಡ ದುಃಖದ ಸನ್ನಿವೇಶ ರಾಮಯ್ಯ ಮತ್ತು ಹೂವಯ್ಯ ಅವರಿಗೆ. ಆಗ ಅವರಿಬ್ಬರು ಅಣ್ಣ ತಮ್ಮ ಮಹಡಿ ಮೇಲೆ ಕೂತ್ಕೊಂಡಿರ್ತಾರೆ. ಇದನ್ನೆಲ್ಲ ನೋಡಿ ಜಿಗುಪ್ಸೆ ಬಂದು ಆ ಪುಸ್ತಕನ ವರ್ಷ ಪುಸ್ತಕನ ತಗೊಂಬ ಅಂತ ಇವನು ಹೂವಯ್ಯ ಹೇಳ್ತಾನೆ. ರಾಮಯ್ಯ ತಂದು ಕೊಡ್ತಾನೆ. ಆವಾಗ ಅಲ್ಲಿ ಕುವೆಂಪು ತಮ್ಮ ವಿಚಾರಗಳೇನು ಅದನ್ನು ಹೂವಯ್ಯನ ಬಾಯಿನಲ್ಲಿ ತುಂಬ ಚೆನ್ನಾಗಿ ಹೇಳಿಸ್ತಾರೆ. ಅಂದರೆ ಒಂದು ಹಳ್ಳಿಯ, ಮಲೆನಾಡಿನ ಮೂಲೆಯ ಒಂದು ಹಳ್ಳಿಯದು, ಸ್ವಾತಂತ್ರ್ಯ ಪೂರ್ವದ ಸಂದರ್ಭ, ನಾಗರಿಕ ಜಗತ್ತಿನಿಂದ ಬಹಳ ದೂರ, ಆದರೂ ಕೂಡ ಆಧುನಿಕತೆಯ ಪ್ರಭಾವ ಅನ್ನೋ ರೀತಿಯಲ್ಲಿ ಅವರ ಮನೆಯ ಜಗಲಿಯಲ್ಲಿ ದೇಶಭಕ್ತರ ಚಿತ್ರಗಳು, ವಾರ್ತಾಪತ್ರಿಕೆಗಳು ಇರ್ತವೆ. ಈ ಇಬ್ಬರು ತರುಣರು ಈ ಇಂಗ್ಲಿಷ್ ಸಾಹಿತ್ಯದ ಕಾವ್ಯವನ್ನು, ವರ್ಡ್ಸ್ವರ್ತನ ಕವಿತೆಯನ್ನು ಮತ್ತು ಮ್ಯಾಥ್ಯೂ ಆರ್ನಾಲ್ಡ್ನ ಚಿಂತನೆಯನ್ನು ಕುರಿತು ಮಾತಾಡ್ಕೋತಾ ಇರ್ತಾರೆ. ಹೇಗೆ ಈ ಕ್ಷುದ್ರ ಜಗತ್ತು ಆದರ್ಶ ಹೊಂದಿರುವಂತಹ ತರುಣರ ಮನಸ್ಸನ್ನು ನಿರುತ್ಸಾಹಗೊಳಿಸಿ ಅವರು ದೈನಂದಿನ ಕ್ಷುದ್ರತೆಯಲ್ಲಿ ಮಗ್ನವಾಗೋ ಹಾಗೆ ಮಾಡುತ್ತೆ. ಆದರೆ ಅಂಥದನ್ನು ನಾವು ಮೀರಬೇಕು ಅನ್ನುವಂಥ ಒಂದು ತಾತ್ವಿಕವಾದಂಥ ಭಾಗವನ್ನು ಅಲ್ಲಿ ಹೂವಯ್ಯ ಓದಿ ರಾಮಯ್ಯನಿಗೆ ಹೇಳ್ತಾ ಇರ್ತಾನೆ. ಅಂದರೆ ಹೇಗೆ ನಾವು ಲೌಕಿಕ ಜಗತ್ತಿನಲ್ಲಿರುವಂತಹ ಅಹಿತಕರವಾದಂಥದನ್ನು ಈ ಸಾಹಿತ್ಯ, ಅದು ವಿಶ್ವ ಸಾಹಿತ್ಯ, ಯಾವ ದೇಶ ಆದರೂ ಆಗಿರಲಿ, ಅದರ ನೆರವಿನಿಂದ ಮೀರಬಹುದು, ಅದನ್ನು ಕುವೆಂಪು ಅಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ ಅನಿಸುತ್ತೆ. ಹಾಗೆ ಮತ್ತೆ ಪ್ರತಿಯೊಂದನ್ನು ಇಲ್ಲಿ ಅದನ್ನು ಹೇಳುವಾಗ ಅಲ್ಲಿಗೆ ಹೋಗುವಂಥದ್ದು ಅದನ್ನು ನೋಡಿ. 1893 ಇಸ್ವಿ ಸೆಪ್ಟೆಂಬರ್ 11ನೇ ತಾರೀಕು ಅಮೇರಿಕಾದಲ್ಲಿ ವಿವೇಕಾನಂದ ಅವರು ಶಿಕಾಗೋನಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಇಲ್ಲಿ 19ನೇ ಶತಮಾನದ ಕೊನೆ ಆಗೋದಕ್ಕೆ ಇನ್ನೂ 7 ವರ್ಷ ಇದೆ. ಆ ದಿನ ಸಿಂಧುವಳ್ಳಿ ಮನೆಯ ಬೇಲಿಯನ್ನು ದಾಟಿ ಪಾದ್ರಿ ಜೀವರತ್ನಯ್ಯ ಆ ಮನೆಯ ಒಳಗೆ ಬರ್ತಾ ಇರ್ತಾರೆ. ಅಂಗಳವನ್ನು ದಾಟಿ ಅವರು ಜಗಲಿಗೆ ಬರ್ತಾರೆ ಅಂತ. ಯಾಕೆ ಬರ್ತಿದ್ದಾರೆ? ಈ ಸಿಂಧುವಳ್ಳಿಯ ಮನೆಯ ಚಿನ್ನಪ್ಪಗೌಡ ಅನ್ನುವಂತಹ ಶ್ರೀಮಂತ ಜಮೀನ್ದಾರ ತರುಣನನ್ನು ಅವರು ತಮ್ಮ ಮತಕ್ಕೆ ಸೇರಿಸ್ಕೊಂಡ್ರೆ ಅದರಿಂದ ಅವರಿಗೆ ಪ್ರಯೋಜನ ಇದೆ ಅನ್ನುವಂಥದ್ದು. ಈ ಎರಡು ಸಂದರ್ಭಗಳನ್ನು ನೋಡಿ. ಅಲ್ಲಿ ವಿವೇಕಾನಂದ ಹಿಂದೂ ಧರ್ಮದ ಮಹತ್ತನ್ನು ಹೇಳ್ತಾ ಇದ್ದಾರೆ. ಅದೇ ಸನ್ನಿವೇಶದಲ್ಲಿ ಇಲ್ಲಿ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಒಬ್ಬ ಕೃಷಿಕ ತರುಣನ ಮನೆಗೆ ಬಂದು ಅವನನ್ನು ತನ್ನ ಧರ್ಮಕ್ಕೆ ಸೇರು ಅಂತ ಹೇಳ್ತಿದ್ದಾರೆ. ಇಲ್ಲಿ ಕುವೆಂಪು ಹೆಚ್ಚು ವಿವರಣೆನೇ ಕೊಡೋದು ಬೇಡ. ಅವೆರಡನ್ನು ಒಂದೇ ಕಡೆ ಇಟ್ಟಾಗಲೇ ನಮ್ಗೆ ಇವ್ರು ಏನು ಹೇಳ್ತಿದ್ದಾರೆ, ಯಾವುದು ಹೆಚ್ಚು ಮಹತ್ವದ್ದು ಅನ್ನೋವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಮತ, ಮನುಜ ಮತ, ವಿಶ್ವಪಥ ಅಂತ ಅವ್ರು ಹೇಳುವಾಗ ಮತ ಅನ್ನುವಂಥದ್ದು ವೈಯಕ್ತಿಕವಾಗಿ ಅವರವರ ಆಯ್ಕೆಯಾಗಿರಬೇಕು ಅಂತ, ಅದು ಸಾಂಸ್ಥಿಕವಾಗಿರಬಾರ್ದು ಅಂತ ರಹಮತ್ ಕೂಡ ಈಗಷ್ಟೇ ಅದನ್ನು ಹೇಳಿದ್ರಲ್ಲ. ಹಾಗಾಗಿ ಅವರು ಈ ಮತಾಂತರವನ್ನು ವಿರೋಧಿಸ್ತಿದ್ರು. ಮತಗಳು ವೈಯಕ್ತಿಕವಾಗಿದ್ದರೆ ಅದರಿಂದ ಅಪಾಯ ಇಲ್ಲ. ಯಾವಾಗ ಅದು ಸಾಂಸ್ಥಿಕವಾಗಿ ಮತಗಳು ಪರಸ್ಪರ ಘರ್ಷಣೆಗಿಳಿತಾವೋ ಧರ್ಮ ಅನ್ನೋ ಹೆಸರಿನಲ್ಲಿ, ಆವಾಗ ಅನಾರೋಗ್ಯಕರವಾದಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದೆ ಅನ್ನೋದನ್ನು ನಾವು ಚರಿತ್ರೆಯಲ್ಲೂ ನೋಡಿದ್ದೀವಿ, ವರ್ತಮಾನದಲ್ಲೂ ನೋಡ್ತಾ ಇದ್ದೀವಿ. ಮತ್ತು ಇಲ್ಲಿ ಕವಿತೆಯ ಉದಾಹರಣೆ ಕೊಡೋದಕ್ಕಿಂತ ಮುಂಚೆ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ವಿವರ ಹೇಳ್ಬೋದು ಅನಿಸುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು ಇದು. ಈ ಸಿಂಧುವಳ್ಳಿ ಚೆನ್ನಪ್ಪ ಅನ್ನುವಂಥ ಜಮೀನ್ದಾರನ ಚಿನ್ನಪ್ಪ ಕಾದಂಬರಿ ಒಳಗೆ, ಮಲೆಗಳಲ್ಲಿ ಮತ್ತು ಮುಳು ಕಾದಂಬರಿಯಲ್ಲಿ